ಸುದೀರ್ಘಸುಪ್ತಿಮಾತ್ಮನಃ ಪ್ರಸುಪ್ತಿಭಂಗಕೃತ್ಕ್ಷಯಂ ಸ್ವದೃಷ್ಟಿಮಾತ್ರತಸ್ತತೋ ಹತಃ ಸ ಯಾವನಸ್ತದಾ ಹತಶ್ಚ ಕೃಷ್ಣಮಾಪ್ತವಾನ್ ಸುರಪ್ರಸಾದತೋಕ್ಷಯಂ ಸ ಯೌವನಾಶ್ವಜೋ ನೃಪೋ ನ ದೇವತೋಷಣಂ ವೃಥ. ಒಟ್ಟದರ ಸಿದ್ಧಾಂತ ನ ದೇವತೋಷಣಂ ವೃಥ. ದೇವತೆಗಳ ಆರಾಧನೆ ಎಂದೂ ಸಹ ವ್ಯರ್ಥವಾಗೋದೇ ಇಲ್ಲ. ದೇವ ದೇವ ಅಂದರೆ ದೇವಂ ನಾರಾಯಣಂ ನತ್ವ, ದೇವರ ತೋಷಣವನ್ನ ಪ್ರಣಯಾಮೋ ವಾಸುದೇವಂ ಅಂತ ಹೇಳಿ ಶ್ರೀಹರಿಯನ್ನು ಸಂತೋಷಪಡಿಸಿದರೆ ಅದು ವ್ಯರ್ಥ ಆಗೋದಿಲ್ಲ. ಇನ್ನು ದೇವ ಅಂದರೆ ದೇವತೆಗಳು, ಎಲ್ಲ ದೇವತೆಗಳನ್ನು ತಾರತಮ್ಯ ಕ್ರಮದಲ್ಲಿ ಆರಾಧನೆ ಮಾಡಿದರೆ ಎಂದೂ ಕೂಡ ಏನಾಗೋದಿಲ್ಲ. ಸ್ಫುಟಭವತಿ ಸದಾ ವಾಯುರಸ್ಮದ್ ಗುರುಸ್ತಂ. ಆ ಶ್ಲೋಕದ ಅರ್ಥ ಏನು ಹೇಳಬೇಕಾದ್ರೆ ವಿಷ್ಣುರತ್ಯುತ್ತಮತ್ವಾದಖಿಲ ಗುಣಗಣೈ ತತ್ರ ಭಕ್ತಿಂ ಗರಿಷ್ಠಾಂ ಸಂಶ್ಲಿಷ್ಠೆ ಶ್ರೀಸರಾಭ್ಯಾಂ ಅಮುಮಥ ಪರಿವಾರಾತ್ಮನ ಸೇವಕೇಶು ಯಸ್ಸಂಧತ್ತೆ ವಿರಿಂಚಿ ಶ್ವಸನ ವಿಹಗಪಾನಂತ ರುದ್ರೇಂದ್ರ ಪೂರ್ವೇಶು ಧ್ಯಾಯನ್ ತಾರತಮ್ಯಂ ಏನಾಗುತ್ತೆ. ಸ್ಫುಟಭವತಿ ಸದಾ ವಾಯುರಸ್ಮದ್ ಗುರುಸ್ತಂ. ವಾಯುದೇವರು ಕಾಪಾಡ್ತಾರೆ ಅಂತ ಹೇಳೋದಕ್ಕೆ ಇಲ್ಲಿ ದೇವ ತೋಷಣಂ ವೃಥ ಬಹಳ ಮುಖ್ಯವಾದ ಅಂಶ ಇದೆ. ಎಂದೂ ಕೂಡ ದೇವತೆಗಳ ಆರಾಧನೆ ಕೆಲಸ ಆದಾಗ ಆಗಲಿಲ್ಲ ಅಂತ ತಿಳ್ಕೊಂಬೋಣ, ಹಾಗೇ ಆಗತ್ತೆ ಅಂತಂತ. ಆಗೇನಾಗಿದೆ, ಅದು ತಾತ್ಕಾಲಿಕವಾಗಿ ನಿಂತಿದೆ ಅಷ್ಟೇ ಹೊರತು ಕೊನೆಗೆ ವೇಸ್ಟ್ ಆಗೋದೇ ಇಲ್ಲ. ಇನ್ನೆಂತ ವೇಸ್ಟ್ ಆಯಿತು ಅಂತ ಬಿಟ್ಬಿಟ್ಟು ಎಲ್ಲೋ ಹೋಗ್ಬಿಡ್ತಾನೆ ಬೇರೆ ಕಡೆಗೆ. ತಪ್ಪದು. ಒಂದು ನಂಬಿಕೆ ಇರಬೇಕು. ಏನಂತ ರಕ್ಷತಿ ಇತ್ತೇವ ವಿಶ್ವಾಸ. ದೇವರ ನಮ್ಮನ್ನು ಕಾಪಾಡ್ತಾನೆ ಭಾವನೆ ಇರುತ್ತೆ. ಗೊತ್ತಾಯ್ತಾ? ಅದ್ರಿಂದ ಹೋದ್ರೆ ಯಾರ್ದೋ ಮನೆಗೆ ಹೋದರೆ ಊಟಕ್ಕೆ ಗ್ಯಾರಂಟಿ. ನಮ್ಮ ಮನೆಗೆ ಹೋದರೆ ಅದು ಯಾಕೆ 12 ಅವರ ವ್ಯವಸ್ಥೆ ಏನೋ ವ್ಯವಸ್ಥೆ ಆಗುತ್ತೆ. ಬೇರೆ ಕಡೆ ಹೋದ್ರೆ ಹೋಗ್ಲಿಕ್ಕೆ ಸಂಕೋಚ. ಫಸ್ಟ್ ಹೋದ್ರೂ ಕೂಡ ಅವ್ರು ಬೆಳಗ್ಗೆ ನೋಡೋಣ ಅಂತ ಅನ್ಬೋದು. ಆದರೆ ಇಲ್ಲಿ ಗ್ಯಾರಂಟಿ ಇರುತ್ತೆ. ಅದಕ್ಕೆ ಆಚಾರ್ಯ ಪೌನೋಸ್ಮಾಕಂ ಈ ರೀತಿ ಇದ್ರೆ ಏನಾಗುತ್ತೆ, ನಮಗೆ ಎಂದೂ ಕೂಡ ನಿಶ್ಚಿತವಾಗಿ ಒಳ್ಳೆಯದಾಗುತ್ತೆ. ಆದದ್ದೆಲ್ಲ ಒಳಿತೇ ಆಯಿತು. ಆಗ ನಮಗೆ ಕೆಟ್ಟದು ಅನಿಸುತ್ತೆ ಅಷ್ಟೇ, ನಿಜವಾಗಲೂ ಆಗೋದೇನೋ ಒಳ್ಳೇದೇ. ನ ದೇವತೋಷಣಂ ವೃಥ. ಬರಬೇಕು. ಅದು ಯಾವಾಗ ಬರುತ್ತೆ? ಕೇಳಿ ಬರಬೇಕು, ಸುಮ್ಮನೆ ಬರಲ್ಲ. ತಥೋ ಹರಿ ಗೌರ್ಮೆಂಟ್ ಕೆಲಸಕ್ಕೆ ಸೇರ್ತಾರೆ, ಒಂದು ಗ್ಯಾರಂಟಿ. ಏನಾಯ್ತು ಅವನಿಗೀಗ ಬರುತ್ತೆ. ಅದು ಏನು ಸಮಸ್ಯೆ ಇಲ್ಲ. ಇನ್ಮೇಲೆ ಸರಿಯಾದ ಕೆಲಸ ಮಾಡ್ಕೊಂಡಿದ್ರೆ ಸಮಸ್ಯೆ ಇಲ್ಲ. ಇದು ಹೇಗೆ ಭಾವನೆ ಇರುತ್ತೋ ಹಾಗೆ ಸತ್ಯಂ ವದ ಧರ್ಮಂಚರ ಅಂತ ಬದುಕಿದ್ರೆ ಏನಾಗಲ್ಲ, ಇವರೆಂದೂ ಕೈ ಬಿಡೋದಿಲ್ಲ. ಅಲ್ಲಿ ವಿಶ್ವಾಸ ಇದೆಯಲ್ಲ ನಮಗೀಗ. ಅದು ಅಪಾಯಿಂಟ್ಮೆಂಟ್ ಆರ್ಡರ್ ಬರುತ್ತೆ ಇಲ್ಲಿದ್ದಾಗ ರಿಸೈನ್ ಮಾಡೋಗ್ತಾರೆ. ಅಕಸ್ಮಾತ್ ಇಲ್ಲ ಅಂದ್ಬಿಟ್ಟು ರಿಸೈನ್ ಮಾಡೋಕ್ಕಾಗಲ್ಲ. ಇಲ್ಲ, ಅಲ್ಲೇನು ವಿಶ್ವಾಸ ಇದೆ ಅವರಿಗೀಗ, ಗ್ಯಾರಂಟಿ ಆಗುತ್ತೆ. ಸಾಮಾನ್ಯವಾಗಿ ಮೋಸ ಆಗಿರೋದಿರ್ಬೋದು. ಎಷ್ಟದು 1 in 1000, ಎಲ್ಲೋ 1 in 100 ಕೂಡ ಅಲ್ಲ. ಅದ್ರದ್ದು ಏನಾಯ್ತು, ಅಲ್ಲಿಗೆ ವಿಶ್ವಾಸ ಇದೆ. ಆ ಥರ ವಿಶ್ವಾಸ ಇಲ್ಲದವ್ರು ಏನು ಮಾಡಕ್ಕೆ ಬರೋದಿಲ್ಲ. ಯಾವುದೋ ಇಂಟರ್ವ್ಯೂ ಇದೆ, ಬಸ್ ರಿಜಿಸ್ಟ್ರೇಷನ್ ಮಾಡಿಸಿದ್ದಾರೆ, ಬರುತ್ತೋ ಇಲ್ಲೋ, ಡ್ರೈವರ್ ಬರ್ತಾರೋ ಇಲ್ಲೋ, ಕಂಡಕ್ಟರ್ ಎಲ್ಲ ಯೋಚನೆ ಮಾಡ್ತಾ ಕೊಡೋದಿಲ್ಲ. ಏನು ಮಾಡ್ತೇವೆ, ವ್ಯವಸ್ಥೆ ಇದೆ ಅಲ್ಲಿ. ಒಂದು ಕೊಟ್ಮೇಲೆ ಒಂದು ವ್ಯವಸ್ಥೆ ಆಗಿದೆ. ಆ ಭಾವನೆ ಇದ್ದರೆ ಅದು ನಂಬಿಕೆ. ಅತಶ್ಚ ಕೃಷ್ಣಮಾಪ್ತವ ತಥೋ ಹರಿಂ ನಿರೀಕ್ಷತ ಸ್ತುತಿಂ ವಿಧಾಯ ಚೋತ್ತಮಾಂ ಹರೇರನುಜ್ಞೆಯ ತಪಶ್ಚಕಾರ ಮುಕ್ತಿಮಾಪಚ ತತಃ ಹರಿಂ ನಿರೀಕ್ಷಾ. ಎಷ್ಟಾಯ್ತು ಅದು ಗುರುತೇನು? ದೇವದೋಷ ವ್ಯರ್ಥ ಆಗಲಿ ಅವನಿಗೆ. ಏನು ಗುರುತು ಅಂದರೆ ದೇವರ ದರ್ಶನ ಆಯಿತು. ತಥೋ ಹರಿಂ ನಿರೀಕ್ಷಾ. ಇದಕ್ಕೆ ತಿನ್ನೇನು ಬೇಕು? ಕೇಳಿದ್ದು ನಿದ್ರೆ, ಬಂದಿದ್ದು ಸಾಕ್ಷಾತ್ ಭಗವದ್ ದರ್ಶನ ಆಯಿತು. ಅಂದರೆ ದೇವತೆಗಳು ಕೋಮಾದಲ್ಲಿದ್ದವನಿಗೆ ಅವನಿಗೆ ಡಾಕ್ಟರ್ ತೊಗೊಳಕ್ಕೆ ಬರುತ್ತೆ, ಅವನಿಗೆ ಔಷಧಿ ಕೊಡ್ಸೋಕೆ ಬರುತ್ತಾ? ಯಾರು ಮಾಡ್ತಾರೆ? ಸಂಬಂಧಪಟ್ಟವ್ರು ಮಾಡ್ತಾರೆ. ಯಾರು ಇವನಿಗೆ ಬೇಕಾಗಿರ್ತಾರೆ ಅವ್ರು ಮಾಡ್ತಾರೆ. ಇದು ಕೋಮಾದಲ್ಲಿದ್ದಾಗೆ ಇದ್ದಾತ. ಏನಾಯ್ತು ಈಗ? ದೇವತೆಗಳು ಉದ್ಧಾರ ಮಾಡಿಬಿಟ್ಟು ದೇವರನ್ನು ಪ್ರಾರ್ಥನೆ ಮಾಡಿ, ಅದು ತಮ್ಮ ಕೈಲಿ ಆಗೋದಿಲ್ಲ ಅಂತ ಗೊತ್ತು ಅವರಿಗೆ, ದೇವರನ್ನು ಪ್ರಾರ್ಥನೆ ಮಾಡಿ ಉದ್ಧಾರ ಮಾಡಿಸಿದ್ರು. ಆದ್ದರಿಂದ ಆ ನಂಬಿಕೆ ಸದಾ ಇರಬೇಕು. ಸಸ್ತುತಿಂ ವಿಧಾಯ ಚೋತ್ತಮಂ. ಮುಚಕುಂದ ಸ್ತುತಿ ಕೃಷ್ಣ, ಮುಚಕುಂದ ಕೃತ ಕೃಷ್ಣ ಸ್ತುತಿ ಅಂತ ಭಾಗವತದಲ್ಲಿ ಬರುತ್ತೆ. ಆಚಾರ್ಯ ಹೇಳ್ತಾರೆ, ತಥೋ ಹರಿಂ ನಿರೀಕ್ಷ ಸಸ್ತುತಿಂ ವಿಧಾಯ ಚೋತ್ತಮಂ. ಹರಿ ಒಳ್ಳೆಯ ಸ್ತೋತ್ರ ಅಂತ ಹೇಳ್ತಾರೆ. ಅದು ನಿತ್ಯ ಭಾಗವತದಲ್ಲಿ ತುಂಬ ಸ್ತೋತ್ರಗಳು ಬರುತ್ತೆ. ಅವ್ರ ಗೋಪಿಗೆ ಮಾಡಿದ ಸ್ತೋತ್ರ, ಅವ್ರ ಸ್ತೋತ್ರ, ಇವ್ರ ಸ್ತೋತ್ರ, 100 ಸ್ತೋತ್ರ ಬರುತ್ತೆ. ಆಚಾರ್ಯ ಉತ್ತಮಾಂ ಸ್ತುತಿಂ ಅಂತ ಹೇಳೋದ್ರಿಂದ ಇದು ಬಹಳಷ್ಟು ಮಹತ್ವ ಇದೆ. ಅಂಥದ್ದೆಲ್ಲ ಪಠಣ ಮಾಡಬೇಕು ಅಂತ ಅರ್ಥ. ಅಂಥ ಸ್ತೋತ್ರಗಳಿಗೆ ತುಂಬ ಅದೆಲ್ಲ ಬಿಟ್ಟೋಗ್ಬಿಟ್ಟಿದೆ ಪೂರ್ತಿಯಾಗಿ. ಈಗ ಅದು ನಿಜವಾಗ್ಲೂ ಕೂಡ ತುಂಬ ತಾರಕವಾದ ಸ್ತೋತ್ರಗಳು. ಕೃಷ್ಣನ್ ನೋಡ್ತಾ ಹೇಳ್ತಾನೆ, ಅದು ಬಹಳ ಮುಖ್ಯ. ಕೃಷ್ಣನ್ ನೋಡ್ತಾ ಹೇಳ್ತಾನೆ, ಅದರಿಂದಾಗಿ ಅಷ್ಟು ಮಹತ್ವ ಇದೆ. ಹರೇರನುಜ್ಞೆಯ ತಪಶ್ಚಕಾರ ಮುಕ್ತಿಮಾಪಚ. ಆಗ ದೇವ್ರು ಹೇಳ್ತಾರೆ, ನೀನು ಯಾರು? ಏನು? ಹೌದು. ಭೀಷ್ಮ ಸ್ತವರಾಜ ಕಾರಣ ಏನಂತ ಹೇಳ್ತಿರೋ, ಕೃಷ್ಣ ಪಕ್ಕದಲ್ಲಿ ಕೂತಿದ್ದಾರೆ. ಅದು ಕೂಡ ಇದು ಹಾಗೇನೆ. ಇದೆಲ್ಲ ಯಾವುದಿದೆಲ್ಲ ಭಾರಿ ಶ್ರೇಷ್ಠ.
ಮತ್ತೆ ಕೃಷ್ಣಲ್ಲಿ ಕೂತಿದ್ದಾನೆ ಸ್ಪಷ್ಟವಾಗಿ, ಮತ್ತೆ ಪಾಂಡವರೆಲ್ಲ ಭೀಮಸೇನ ದೇವರು ಕೂತಿದ್ದಾರೆ. ಆದ್ರಿಂದ ಇನ್ನೂ ಸ್ವಲ್ಪ ಜಾಸ್ತಿ ಆಯ್ತು ಇದಕ್ಕಿಂತ ಹೆಚ್ಚು ಮೇಲ್ಮಾಡಿ ಭೀಷ್ಮರಲ್ಲಿ ಬ್ರಹ್ಮದೇವರ ಅಂಶ ಇದೆ, ಇನ್ನೂ ಜಾಸ್ತಿ ಆಯ್ತು. ಕುಚಿಕುಂದರಾಜನ ಇಲ್ಲ. ಸ್ತೋತ್ರಗಳು ಶ್ರೇಷ್ಠ, ಪುರಾಣ ಶ್ರೇಷ್ಠಗಳು ಶ್ರೇಷ್ಠ, ಅದರಲ್ಲೂ ಕೂಡ ಇಂಥ ಸ್ತೋತ್ರ ಇನ್ನೂ ಶ್ರೇಷ್ಠ. ವಿಶ್ವಸ್ತವರಾದ ವಿಷ್ಣು ಸಹಸ್ರನಾಮಾದಿಗಳು ಭಾರಿ ಶ್ರೇಷ್ಠ. ಸ್ತೋತ್ರಗಳೆಲ್ಲೂ ತಾರತಮ್ಯ. ಮತ್ತೆ ಯಾರು ಮಾಡ್ತಾರೆ ಅನ್ನೋದ್ರ ಮೇಲೆ ಸ್ತೋತ್ರ ಮಹತ್ವ ಬರುತ್ತೆ. ಗ್ರಂಥ ಯಾರು ಬರೆದಿದ್ದಾರೆ ಹೇಗೆ ನೋಡ್ತೀವಲ್ಲ, ಅದು ವಕ್ರಾನುಕೂಲ್ಯ, ಸ್ತೋತ್ರಾನುಕೂಲ್ಯ, ಪ್ರಸಂಗ ಅಂತ ಅದ್ರ ಅವಲಂಬಿಸಿ ನಾವು ಮಹತ್ವ ಗುರುತಿಸ್ಬೇಕು. ಸ್ತುತಿಂ ವಿಧಾಯ ಚೋತ್ತಮಾಂ ಹರೇರನುಜ್ಞೆಯ ತಪಶ್ಚಕಾರ ಮುಕ್ತಿ ಮಾಪಚ. ಮುಂದೆ ಮುಕ್ತಿ ಹೊರಟೋಗ್ಬಿಟ್ಟ. ಅಲ್ಲಿ ನಡೀತಾಗ ಮುಕ್ತಿ ಈಗಲೇ ಕೊಡ್ತೀನಿ ನಾನು ನಿನಗೆ, ಅವರೆಲ್ಲ ಕೊಡೋದಿಲ್ಲ ಅಂತ ಹೇಳಿದ್ರಲ್ಲ, ಮುಕ್ತಿ ಕೊಡ್ತೇನೆ ಅಂತ ಹೇಳಿದ. ಇದು ವ್ಯತ್ಯಾಸ, ಹೃದಯರಿಗೂ ದೇವ್ರಿಗೆ ವ್ಯತ್ಯಾಸ ಬಂತು. ಆದರೆ ಈಗಲೇ ಕೊಡೋದಿಲ್ಲ. ಇನ್ನೊಂದು ಬ್ರಾಹ್ಮಣ ಜನ್ಮ, ಕೊನೆಯ ಜನ್ಮ. ಆದ್ದರಿಂದ ಸೀಮಾರ್ಥಮವಾಪ್ಯ. ಆ ಕೀಟಕ್ಕೂ ಏನು ಹೇಳಿದ್ರು, ರಾಜನಾಗೂ ಮುಂದೆ ಬ್ರಾಹ್ಮಣನಾಗಿ, ಬ್ರಾಹ್ಮಣ ಸ್ವರೂಪ ಮೂಲತಃ ಇವರು ಅಂತ ಹೇಳಿ ಮುಂದೆ ಆತ ಆ ರೀತಿಯಾಗಿ ಮುಂದೆ ಮುಕ್ತಿ ಮಾಪಚ, ತಪಶ್ಚಚಾರ ಚಕಾರ ಮುಕ್ತಿ ಮಾಪಚ, ತಪಸ್ಸು ಮಾಡಿ ಮುಕ್ತಿಗೆ ಹೋಗ್ತಾನೆ. ಹಾಂ, ಇಲ್ಲ 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 ಇಲ್ಲ, ಆ ಬ್ರಾಹ್ಮಣರಾಗಿದ್ದರೆ, ಕ್ಷತ್ರಿಯರಾಗಿದ್ದರೆ ಕ್ಷತ್ರಿಯರಾಗೇ ಹೋಗ್ತಾರೆ. ಇಲ್ಲಿ ಈತ ಈತನಿಗೆ ಮುಚುಕುಂದನಿಗೆ ಬ್ರಾಹ್ಮಣ್ಯ ಕೊನೆಯದು ಬ್ರಾಹ್ಮಣ ಜನ ಈತನ ಸ್ವರೂಪದ ಪ್ರಕಾರ. ಕೀಟ ಸ್ವರೂಪನೂ ಹಾಗಿತ್ತು. ಅದಕ್ಕೆ ಹುಡುದವ್ರಿಗೆಲ್ಲ ಇಲ್ಲ ಅದು ಎಲ್ಲ ಅವರ ಇದಾದ್ರೆ ಸಾಕು. ಅವ್ರ ಸ್ವರೂಪ ಕೀಟ ಆಗಿರ್ಬೋದು, ಕೀಟಗಳ ಸ್ವರೂಪ ಆಗಿದ್ದು ಅದರಲ್ಲೇ ಮುಕ್ತಿ ಹೋಗ್ತಿದ್ದ. ಅವನು ಬ್ರಾಹ್ಮಣ ಸ್ವರೂಪ ಆಗಿದ್ದರಿಂದ ಮುಂದಿನ ಜನ್ಮ ಕಾಯ್ಬೇಕಾಯ್ತೆ ಹೊರತು, ಇಲ್ಲದ ಹೋದ್ರೆ ಆಗಲೇ ಹೋಗ್ತಾ ಇತ್ತು. ಆ ಕ್ಷತ್ರಿಯ ಆದ್ದರಿಂದ ಬ್ರಾಹ್ಮಣ ಹುಟ್ಟೋ ಪ್ರಸಂಗ ಬರಲಿಲ್ಲ. ಅವತ್ತು ಎಷ್ಟೋ ಜನಗಳು ಹಾಗಾಗಿದ್ದಾರೆ. ಕಾರ್ತಿವೀರ್ಯಾರ್ಜುನ ಅಂಥವ್ರು ಯಾರು ಮತ್ತೆ ಹುಟ್ಟೋದಿಲ್ಲ. ಅವ್ರಿಗೆ ಅದೇ ಕೊನೆಯ ಜನ್ಮ. ಏನಾಯ್ತು ಅವರಿಗೆ? ಆ ರೂಪದಲ್ಲಿ ಆ ವರ್ಣದಲ್ಲೇ ಸದ್ಗತಿ ಆಯಿತು. ಆದ್ದರಿಂದ ಆ ಯೋನಿ ಬದುಕ ಆಶ್ರಮ, ಇದೇ ಆಶ್ರಮದಲ್ಲಿ ತಿರ್ಬೇಕಂತೆ. ಅದೇ ಆಶ್ರಮ ಅದೇ ವರ್ಣ ಎರಡೆರಡು ಸೇರ್ಬೇಕು. ಮತ್ತೆ ಅವ್ರಿಗೆ ಹೇಗಿರುತ್ತೋ ಹಾಗೆ ಅವ್ರ ದೇವರಿಗೆ ಗೊತ್ತು. ಹೌದೌದು, ಸ್ವರೂಪದಲ್ಲೇ ಆಶ್ರಮ, ದೇವರು ಎಲ್ಲ ಸ್ವರೂಪದಲ್ಲೇ ಫಿಕ್ಸ್ ಆಗಿದೆ. ತಥೋ ಇವರು ಸನಕಾದಿಗಳಿರ್ತಾರೆ, ಅವ್ರು ಬಾಲಬ್ರಹ್ಮಚಾರಿಗಳು, ಬಾಲ ಸನ್ಯಾಸಿಗಳು. ಅವ್ರು ಹಾಗೇನೆ ಸದ್ಗತಿಗೆ ಸುಖ ಮುಕ್ತಿಯಲ್ಲೂ ಹಾಗೇ ಇರ್ತಾರೆ. ಸನತ್ ಕುಮಾರರು ಬಿಟ್ಟು, ಸನತ್ ಕುಮಾರ ಕಾಮ ಆದ್ರಿಂದ ಆತ ರತಿ ಇದ್ದೇ ಇದ್ದಾರೆ. ಉಳಿದವ್ರಿಗೆ ವಿಷಯ ಹೇಳಿಲ್ಲ, ಅವ್ರಿಲ್ಲ ಅಂತ ಅರ್ಥ. ತಥೋ ಗುಹಾಮುಖಾದ್ಧರಿರ್ನಿ ವಿನಿಸೃತೋ ಜರಾಸುತಂ ಸಮಸ್ತಭೂಪ ಸಂಯುತಂ ಜಿಗಾಯ ಬಾಹುನೇಶ್ವರ. ತತಃ ಗುಹಾಮುಖಾತ್ ಹರಿಃ ವಿನಿಸೃತಃ ಜರಾಸುತಂ ಸಮಸ್ತಭೂಪ ಸಂಯುತಂ ಜಿಗಾಯ ಬಾಹುನಾ ಈಶ್ವರ. ತತಃ ಆ ಬಳಿಕ ಗುಹಾಮುಖಾತ್, ಗುಹೆಯೊಳಗೆ ಹೊರ ಬಂದ ಪರಮಾತ್ಮ, ಬಹಿರ್ವಿನಿಸೃತಃ ಹೊರಗೆ ಬಂದು, ಜರಾಸುತಂ ಸಮಸ್ತ ಭೂಪ ಸಂಯುತಂ ಜಿಗಾಯ ಬಾಹುನೇಶ್ವರ. ಇಲ್ಲೇನಾಗಿತ್ತು ಮಧ್ಯೆ ಗ್ಯಾಪ್, ಕಾಲೇವನನ್ನ ಕೊಲ್ಲಕ್ಕೆ ಕರ್ಕೊಂಡೋದ ಪರಮಾತ್ಮ. ಜರಾಸನ ಸೈನ್ಯ ಅಲ್ಲಿ ಕಡೆ ಇತ್ತು, ಇಲ್ಲಿಗೋದು ಅವ್ರನ್ನೆಲ್ಲ ಕೊಂದಾಕಿದ. ಬಾಹುನೇಶ್ವರ ಮಿಡ್ಲಲ್ಲಿ ಇಷ್ಟು ಕೆಲಸ ಆಗಿತ್ತು, ಇನ್ ಬಿಟ್ವೀನ್ ಸೇಮ್ ಇದರಲ್ಲಿ ಅದೇ ಯುದ್ಧದ ಸಮಯದಲ್ಲೇನೆ ಜರಾಸಂದನ ಪರಿವಾರ ಎಲ್ಲ ಮತ್ತೊಮ್ಮೆ ಸತ್ತೋಯ್ತು. ತಲೇನ ಮುಷ್ಟಿಭಿಸ್ತತ ಬಾಹುನ ತಲೇನ ಮುಷ್ಟಿಭಿಸ್ತಥ ಬಹಿರುಹೈಶ್ಚ ಚೂರ್ಣಿತಾ ನಿಪೇತುರಸ್ಯ ಸೈನಿಕಾ ಸ್ವಯಂಚ ಮೂರ್ಛಿತೋಪತತ್. ಕೃಷ್ಣ ಏನು ಮಾಡಿದ? ಬಾಹುನ ಕೆಲವು ಕೈಯಿಂದ ಹೊಡೆದುಕೊಂಡ, ತಲೇನ ಅಂಗೈಯಿಂದ ಹೊಡೆದ, ಮುಷ್ಟಿಯಿಂದ ಹೊಡೆದ, ಕೆಲವು ಮರಗಳನ್ನ ಕಿತ್ತಿ ಎಸ್ದ. ಎಲ್ಲ ರೀತಿಯಲ್ಲೂ ಕೂಡ ಪಟ 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 ಹೊಡೆದಾಕಿದೆ ಎಲ್ಲರೂ ಕೂಡ. ಅವನ್ ಮಾತ್ರ ಬರೀ ಬಾಹುನ ಹೊಡೆದಿದ್ದು. 3 ಕೋಟಿ ಅಶ್ವಣಿಯ ಸೈನ್ಯ ಕೊಂದಿದ್ದ ಹಾಗೆ ಬರೀ ಕೈಯಿಂದ. ಇದನ್ನು ವೆರೈಟಿ ತೋರಿಸ್ತಾ ಕೃಷ್ಣ. ನಿಪೇತುರಸ್ಯ ಸೈನಿಕಾ, ಎಲ್ಲ ಸೈನಿಕರು ಸತ್ತೋದು. 23 ಅಕ್ಷೋಣಿ ಸೇನೆ ಹೋಯ್ತು. ಅವನು ಕೂಡ ಮೂರ್ಛಿತನಾಗಿ ಬಿದ್ದ ಜರಾಸಂಧ. ಸಸಾಲ್ವ ಪೌಂಡ್ರ ಚೇದಿಪಾನ್ ನಿಪಾತ್ಯ ಸರ್ವಭೂಭುಜ ಸಪುಪ್ಲುವೆ ಜನಾರ್ದನ ಕ್ಷಣೇನ ತಾಂಕುಶಸ್ಥಲೀಂ. ಸಹ ಸಾಲ್ವ ಪೌಂಡ್ರ ಚೇದಿಪಾನ್ ನಿಪಾತ್ಯ ಸರ್ವಭೂಭುಜ ಸಹ ಪುಪ್ಲುವೆ ಜನಾರ್ದನ ಕ್ಷಣೇನ ತಾಂ ಕುಶಸ್ಥಲಿ. ಸಹ ಆ ಕೃಷ್ಣ ಸಾಲ್ವ ಪೌಂಡ್ರ ಚೇದಿಪಾನ್ ನಿಪಾತ್ಯ. ಸಾಲ್ವ ಸಾಲರಾಜ, ಪೌಂಡ್ರಕ ವಾಸುದೇವ, ಚೇದಿಪ ಶಿಶುಪಾಲ, ಅವ್ರನ್ನೆಲ್ಲ ಮೂರ್ಛೆ ಬೀಳಿಸಿ ಕೊಲ್ಲೋದಿಲ್ಲ, ಅವರವ್ರ ಮುಂದೆ ಬಂದಾಗ ಕೊಲ್ತಾನೆ. ಮೂರ್ಛಿತನಾಗಿ ಬೀಳಿಸಿಬಿಟ್ಟು ಸರ್ವಭೂಭುಜ ಉಳಿದೆಲ್ಲ ರಾಜರುಗಳನ್ನು ಬಿಡಿಸಿಬಿಟ್ಟು ಪುಪ್ಲುವೇಜ ಸೀದಾ ಅಲ್ಲಿಂದ ಹಾರಿದ ಕೃಷ್ಣ. ಎಲ್ಲಿಗೆ? ದ್ವಾರಕೆ ಘಾಟ್. ಎಷ್ಟು ಕಿಲೋಮೀಟರ್? 1000 ಕಿಲೋಮೀಟರ್ ಇದೆ. ಇವತ್ತು ಈ ದ್ವಾರಕೆನೇ 1000 ಕಿಲೋಮೀಟರ್ ಇದೆ ಸರಿಯಾಗಿ. ಇವೆಲ್ಲ ಗೂಗಲ್ ಹುಡುಗ ತಕ್ಷಣ ಸಿಕ್ಬಿಡುತ್ತೆ. ಇಲ್ಲೇ ನೋಡ್ತಾ ಇರ್ಬೇಕು ಎಷ್ಟು ದೂರ ಹಾರಿದ. ಸೊ ಹನುಮಂತ ಹಾರಿದ್ದು ಇದು ಕೃಷ್ಣ ಹಾರಿದ ಅಲ್ಲಿ ಆಂಜನೇಯ ಹನುಮಂತ ಹಾರಿದ್ರೆ ಕೃಷ್ಣ ಹಾರಿ ತೋರಿಸ್ತಾನೆ. ಉಪ್ಪು ಒಂದೇನು ಕ್ಷಣ ಆತ್ ಮತ್ತೆ ಇಲ್ಲಿ ಯಾರಲ್ಲಿ ಹಿಡಿದಿದ್ದೆ ಕೆಲಸ.
ಒಂದು ಕ್ಷಣದಲ್ಲಿ ಯಾವ ಏಕಲ್ಲ ಗರುಡ ಗಿರಡ ಏನೂ ಇಲ್ಲ. ಇದೆಲ್ಲ ಯೋಚನೆ ಮಾಡಿದ ಕೃಷ್ಣ ಎಷ್ಟು ಅದ್ಭುತ ಪರಾಕ್ರಮ ಎಷ್ಟೆಷ್ಟು ತೋರಿಸ್ತಾ ಹೋಗ್ತಾರೆ. ಸರ್ವಭೂಭುಜ ಕ್ಷಣೇನ ತಾಂ ಕುಶಸ್ಥಲಿ ಅಂದ್ರೆ ದಾರಕ ಅಂದ್ರು ಒಂದು ಸಸಂಜ್ಞಕ ಸಮುತ್ಥಿತಾ ತಥೋ ನೃಪಾ ಪುನರ್ಯಯು ಜಿಗೀಷವೋಥ ರುಕ್ಮಿಣೀಂ ವಿಧಾಯ ಚೇದಿಪೇ ಹರಿಂ. ಸಸಂಜ್ಞಕಾ ಸಮುತ್ಥಿತಾ ತತಃ ನೃಪಾ ಪುನಃ ಯಯುಃ ಜಿಗೀಷವಃ ಅಥ ಚ ರುಕ್ಮಿಣೀಂ ವಿಧಾಯ ಚೇದಿಪೇ ಹರಿಂ. ಸಸಂಜ್ಞಕಾ ಎಲ್ಲರೂ ಕೂಡ ಆಮೇಲೆ ಎಚ್ಚೆತ್ತು ಸಮುತ್ಥಿತ ಎಚ್ಚರ ಬಂತು, ಆಮೇಲೆ ಎದ್ರು. ತತಃ ಬಳಿಕ ನೃಪಾಹ ರಾಜರಗಳೆಲ್ಲ ಪುನಃ ಮತ್ತೆ ಹೊರಟಿರ್ತ ಪ್ರಕಾರ ಏನು ಮಾಡ್ಬೇಕು ಅವರೀಗ? ರುಕ್ಮಿಣಿ ಕಲ್ಯಾಣ ಮುಗಿಸ್ಬೇಕಾಗಿದೆ. ಏನೇ ಆಗಲಿ ಒಟ್ಟಿಮೆ ಏನಾಯ್ತು ಈಗ? ಕೃಷ್ಣನ ಕೊಂದು ಮಾಡಬೇಕು ಹೊರ್ಕೊಂಡಿದ್ರು, ಅದಂತೂ ಆಗಲಿಲ್ಲ. ಮದುವೆ ಅಂತೂ ಮಾಡೋಣ ಅಂತ ಹೋದರು. ನಿರ್ಣಯ ಜಿಗೀಷಭಾಥ ರುಕ್ಮಿಣಿ ವಿಧಾಯ ಚೇದಿಪೇ ಹರಿ. ರುಕ್ಮಿಣಿಯನ್ನ ಚೇದಿಪೇ ಹರಿ ಕೊಟ್ಬಿಟ್ರೆ ಕೃಷ್ಣ ಸೋತಾಗ್ಲಿಕ್ಕಾಗ ಇಲ್ಲಂತೂ ಸೋಲ್ಸಕ್ಕಾಗಲಿಲ್ಲ. ಮದುವೆ ಮಾಡಿಬಿಟ್ರೆ ರುಕ್ಮಿಣಿ ಶಿಶುಪಾಲನಿಗೆ ಕೃಷ್ಣ ಸೋತಾಗಾಯ್ತು. ಅದಕ್ಕೆ ರುಕ್ಮಿಣಿ ಕಲ್ಯಾಣ ಆಗಲಿಲ್ಲ, ಅದು ಸೋತಾಗಾಯ್ತಲ್ಲ. ಆ ರೀತಿ ಯಾರು ಸೋಲ್ಸೋಣ ಅಂತ ಹೋದ್ರು. ಅಂದರೆ ಎಷ್ಟೋ ರೀತಿಯ ಪ್ರಯತ್ನ ಪಡ್ತಾರೆ, ಎಲ್ಲದರಲ್ಲೂ ಸೋಲು ಪಾಪ ವೃದ್ಧಿ. ಹೇಗೆ ಇವರೆಲ್ಲ ದೇವತೆಗಳು ನಿಶ್ಚಿತ ಮುಕ್ತಿಯಾಗಿದ್ದರೂ ಕೂಡ ಅವ್ರು ಏನು ಮಾಡ್ತಾರೆ? ಆನಂದಾತಿಶಯಕ್ಕೋಸ್ಕರ ಸಾಧನೆ ಮಾಡ್ತಾರೆ. ದೈತ್ಯರುಗಳು ದುಃಖಾತಿಶಯ, ಅದು ಕೂಡ ಅಂಧತಮಸ್ಸರಲ್ಲಿ ಏನಾಗುತ್ತೆ ಅವರಿಗೆ? ಇವರೆಲ್ಲ ಅಂಧತಮಸ್ಸಿಗೆ ಹೋಗೋರೆ. ಜರಾಸಂಧ ಹುಟ್ಟದೆ ಇದ್ದಿದ್ರು ಕೂಡ ಏನಾಗ್ತಿದ್ದ ಅವನೀಗ? ಅಂಧತಮಸ್ಸಿಗೆ ಹೋಗ್ತಾ ಇದ್ದ, ಜರಾಸಂಧನಾಗಿ ವಿಪ್ರಚಿತಿ ಅವನು. ಹಾಗೆ ಅಂಧತಮಸ್ಸಿಗೆ ಹೋಗ್ತಾ ಇದ್ದ, ಜರಾಸಂಧನಾಗಿ ಹುಟ್ಟಿ ಇಷ್ಟೆಲ್ಲ ನಾಶ ಮಾಡಿದ್ರಿಂದ ಇನ್ನು ಹೆಚ್ಚು ಪಾಪ ಬಂದು ತಮಸ್ಸಿನಲ್ಲಿ ಏನಾಯ್ತು ಅವರಿಗೆ? ದುಃಖವೃದ್ಧಿ ಆಯಿತು. ಇವರಿಗೆ ಸುಖವೃದ್ಧಿ, ಅವರಿಗೆ ದುಃಖವೃದ್ಧಿ. ರುಕ್ಮಿಣೀಂ ವಿಧಾಯ ಛೇದಿಪೇ ಹರಿಂ ಸಮಸ್ತರಾಜಮಂಡಲೆ ವಿನಿಶ್ಚಯಾದುಪಾಗತೆ ಸಭೀಷ್ಮಕೆ ಚ ರುಕ್ಮಿಣೀಂ ಸ ಪ್ರದಾತು ಮುದ್ಯತೆ ಮುದಾ. ಸಮಸ್ತರಾಜಮಂಡಲೆ ವಿನಿಶ್ಚಯಾದುಪಾಗತೆ ಸಭೀಷ್ಮಕೆ ಚ ರುಕ್ಮಿಣೀ ಪ್ರದಾತು ಮುದ್ಯತೆ ಮುದಾ. ಹಾಗೇನಾಯಿತು? ಎಲ್ಲ ರಾಜರ ಗುಂಪೆಲ್ಲ ಬಂತು, ಸಮಸ್ತ ರಾಜಮಂಡಲ ಅಲ್ಲಿಗೆ ಬಂತು. ವಿನಿಶ್ಚಯಾದುಪ ಎಲ್ಲ ಕನ್ಫರ್ಮ್, ಎಲ್ಲ ನಮ್ಮವರೆಲ್ಲ ಬಂದಿದ್ದಾರೆ, ನಮ್ಮವರೆಲ್ಲ ಬಂದಿದ್ದಾರೆ ನಿಶ್ಚಯ ಮಾಡಿಕೊಂಡ್ರು. ಅಂದರೆ ಅವ್ರಿಗೆ ಎರಡು ಕಾರಣ: ಅಕಸ್ಮಾತ್ ಕೃಷ್ಣ ಬಂದರೂ ಫುಲ್ ಫೋರ್ಸ್ ಇದೆ ಅಂತ ನಂಬಿಕೆ ಬರಬೇಕು, ಇವರೆಲ್ಲ ತಮ್ಮ ಕಡೆ ಇದ್ದಾರೆ ಅಂತ ಹೇಳಿ ಶ್ರದ್ಧೆ ಬರಬೇಕು. ಎಲ್ಲ ನಡೀತು. ಭೀಷ್ಮಕ ರಾಜ ಕೂಡ ಇಷ್ಟೆಲ್ಲ ಮಾಡಿದ್ರು ಕೂಡ ಅದು ಮಾತು ನಡೆಯೋದಿಲ್ಲ. ಅದು ಹೇಳಿರ್ತಾನೆ, ಅವ್ರು ಬರುತ್ತೆ, ನಾನೇನೋ ಒಪ್ತೇನೆ, ಮಗ ಒಪ್ಪಬೇಕಲ್ಲ, ಮಾಡ್ಬೇಕ, ನೀನು ಅವನು ಮುಂದಿನ ನಾನು ನೋಡ್ಕೋತೇನೆ ಅಂತ ಹೇಳಿರ್ತಾನೆ. ಭೀಷ್ಮಕ ರಾಜನೇ ಸೇರ್ಕೊಂಡಿದ್ದೇನೆ ಆಗ ಯಾವುದಕ್ಕೆ? ಸ್ವಯಂವರದಲ್ಲಿ ಶಿಶುಪಾಲ ರುಕ್ಮಿಣಿ ಕೊಡೋದಕ್ಕೋಸ್ಕರ. ಮನಸ್ಸು ಅದೆಲ್ಲ ಇಲ್ಲ ಅವನಿಗೆ, ಭಯ ಈಗ ಅಷ್ಟೇ. ಮೊದಲೇನಿತ್ತು ಅವನಿಗೆ? ಏನಾದರೂ ಆಗಲಿ, ಅದೆಲ್ಲ ಚೇಂಜ್ ಆಯ್ತು. ಚೇಂಜ್ ಆಗಿ ನಿರ್ಧಾರಕ್ಕೆ ಬಂದ. ರುಕ್ಮಿಣಿ ಪ್ರದಾತು ಮುದ್ಯತೆ ಮುದ. ಮೊದಲು ನೈವೇದ್ಯ ಮಾಡೋದೇ ಗೊತ್ತಿದ್ದಿಲ್ಲ ಅವನಿಗೆ, ಮಾಡಬೇಕು ಅಂತ ಗೊತ್ತಾಯ್ತು, ಎಲ್ಲ ಹೆಲ್ಡಪ್ ಆಗಿಬಿಟ್ಟ, ನೈವೇದ್ಯ ಮಾಡಿಲ್ಲ. ಅದೇನು ಮನಸ್ಸಲ್ಲಿ ಉಳ್ಕೊಳ್ತಾ ಅವನಿಗೀಗ? ಇವತ್ತು ನಾನು ಪೂಜೆ ಲೋಪ ಆಯಿತು, ಆ ಒಂದು ಮನಸ್ಸಲ್ಲಿ ಕೂತಿದೆ. ಸೊ ಮೊದಲಿಗೆ ಎಷ್ಟು ಚೇಂಜ್ ಆಗಿದೆ. ಮೊದಲು ಮಾಡಬೇಕಾಗಿಲ್ಲ ಅಂತ ಬಿಟ್ಟಿದ್ದ, ಈಗ ಮಾಡಬೇಕಾಗಿತ್ತು ತಪ್ಪು ಹೋಯ್ತಲ್ಲ ಅಂತ ಯೋಚನೆ ಮಾಡ್ದ. ಅದು ಚೇಂಜ್. ಅದು ಮುಂದೆ ಅಂತ ಬುದ್ಧಿ ಬಂದು ದೇವರು ಅನುಗ್ರಹ ಮಾಡಿಬಿಡ್ತಾರೆ ತಕ್ಷಣ. ಪ್ರಾರಂಭ ಮಾತ್ರ ಇಚ್ಛಾವ ವಿಷ್ಣು ಧರ್ಮೇ ನ ನಿಷ್ಫಲ. ಒಳ್ಳೆ ಸಂಕಲ್ಪನ ಎಂದೂ ಕೂಡ ದೇವರು ಏನು ಮಾಡೋದಿಲ್ಲ, ವ್ಯರ್ಥ ಮಾಡೋದಿಲ್ಲ. ನಡೀತೀಗ ಸಮಸ್ತ ಲೋಕ ಯೋಷಿತಾಂ ವರಾ. ಇನ್ನೇನು ಮದುವೆ ನಿಶ್ಚಯ ಆ ಸ್ಥಿತಿ ಬಂತೀಗ. ಮದುವೆ ಎಲ್ಲ ಡೇಟ್ ಫಿಕ್ಸ್ ಆಗಿ ಜನ ಬಂದ್ಬಿಟ್ಟಿದ್ದಾರೆ ಈಗಾಗಲೇ. ಆ ಹೊತ್ತಿನಲ್ಲಿ ವರ ವಿದರ್ಭನಂದನ, ಸಮಸ್ತ ಯೋಷಿತಾಂ ವರ ವಿದರ್ಭನಂದನ ಹರಿ ಪುರುಷೋತ್ತಮ. ಸ್ತ್ರೀಯರಲ್ಲಿ ಯಾರು ಉತ್ತಮರು ಅಂದರೆ ಯಾರು? ಮಹಾಲಕ್ಷ್ಮಿ. ಜೀವ ಸ್ತ್ರೀಯರಲ್ಲಿ ಯಾರು ಉತ್ತಮರು ಅಂತ ಕೇಳಿದ್ರೆ ಸರಸ್ವತಿ ಭಾರತಿ. ಸರಿಯಾಗಿ ತಿಳ್ಕೊಂಡಿರ್ಬೇಕು. ಸರ್ವೋತ್ತಮತ್ವ ಅಂಬೋದು ರಿಲೇಟಿವ್ ಆಗಿರುತ್ತೆ. ಅಬ್ಸಲ್ಯೂಟ್ ಸರ್ವೋತ್ತಮತ್ವ ದೇವರು ಆಬ್ಸಲ್ಯೂಟ್, ಇದು ರಿಲೇಟಿವ್. ಅಕ್ಷರ ಪುರುಷಳಾದ್ದರಿಂದ ಸಮಸ್ತ ಯೋಷಿತಾಂ ವರ ವಿದರ್ಭನಂದನ. ವಿದರ್ಭನಂದನ ವೈದರ್ಭಿ ರುಕ್ಮಿಣಿ ಅಂತ ಅರ್ಥ. ದ್ವಿಜೋತ್ತಮಂ ಹರೇ ಪದೋ ಸಕಾಶ ಭಾಷು ಅಯಾತಯತೆ. ದ್ವಿಜೋತ್ತಮಂ ಒಬ್ಬ ಶ್ರೇಷ್ಠ ಬ್ರಾಹ್ಮಣ, ಅವನನ್ನ ಹರೇ ಪದೋ ಸಕಾಶ ಹರಿಯ ಪಾದದ ಬಳಿಗೆ ಆಶು ಕೂಡಲೇ ಅಯಾತಯತ್ ಕಳಿಸಿಕೊಟ್ರು. ಒಬ್ಬ ಬ್ರಾಹ್ಮಣನ ಕರೆದು ಒಂದು ಪತ್ರ ಕೊಟ್ಟು ಇದನ್ನು ಕೃಷ್ಣನಿಗೆ ಮುಟ್ಟಿಸ್ಬೇಕು. ಯಾಕೆ ನೋಡೋದಕ್ಕೇನು ಟೆನ್ಷನ್ ಇದ್ದ ಹಾಗೆ. ರುಕ್ಮಿಣಿ ಟೆನ್ಷನ್ ಇಲ್ಲ, ಲೋಕವೆಲ್ಲ ಹುಡುಗ ಹುಡುಗಿ ಭಾರಿ ಟೆನ್ಷನ್. ಇವತ್ತೊತ್ತು ಬರೀ ಅದೇ ಗಲಾಟೆಗಳಿರುತ್ತೆ. ಆದ್ದರಿಂದ ಭಾರಿ ಇದರಿಂದ ಏನು ಕೃಷ್ಣ ತಿಳಿಸ್ಬೇಕಲ್ಲ, ಇದನ್ನು ಈ ಸ್ಥಿತಿ ಇಲ್ಲಿ ಬಂದಿದೆ ಅಂತ ಹೇಳಿಬಿಟ್ಟು ಅಂತೇಳಿ ಒಬ್ಬ ಬ್ರಾಹ್ಮಣನ ಕರೆದು ಪತ್ರ ಬರೆದು
ಅದನ್ನು ಕೊಟ್ಟು ತಲುಪಿಸಬೇಕು ಅಂತ ಕಳಿಸಿದ್ರು. ಬ್ರಾಹ್ಮಣರಿಗೆ ಕಳಿಸ್ಲಿಕ್ಕೆ ಏನು ಕಾರಣ ಅಂತ ಪ್ರಶ್ನೆ ಈಗ. ಬ್ರಾಹ್ಮಣ ಮುಖೇನೇ ಕೆಲಸ ಆಗಬೇಕು, ಗೊತ್ತಾಯ್ತಾ. ಕ್ಷತ್ರಿಯರು ಮದುವೆ ಆದರೂ ಕೂಡ ಪುರೋಹಿತರು ಯಾರೋ ಬ್ರಾಹ್ಮಣರಿಗೆ ಗೊತ್ತಿದೆ. ಉಳಿದು ಯಾರಕ್ಕಾದ್ರೂ ಕೂಡ ಇವತ್ತು ಎಷ್ಟೋ ಹಳ್ಳಿಗಳಲ್ಲಿರೋ ಕೂಡ ಬ್ರಾಹ್ಮಣರೇ ಕಳಿಸ್ತಾರೆ. ಇವ್ರು ಕಳ್ಕೊಂಡ್ಬಿಟ್ರು. ಬರ್ತಾ ಏನು ಮಾಡಿದ್ರು, ಜೋರು ಮಾಡಕ್ಕೆ ಅವರವರೇ ಬೇರೆ ಮಾಡಿಕೊಟ್ರು. ಆಮೇಲೆ ಇಷ್ಟಾದ್ರೆ ಕೆಲವ್ರು ಬಿಟ್ಟಿಲ್ಲ, ಅವರವರು ಇದಕ್ಕೆಲ್ಲ ಬೇರೆ ಬೇರೆ ಮಾಡಿಕೊಂಡ್ರು ಕೂಡ ಎಷ್ಟೋ ಜನ ಬೇರೆ ಜಾತಿಯವರು ಕೂಡ ಬ್ರಾಹ್ಮಣರ ಮೂಲಕನೇ ಮಾಡಿಸ್ತಾರೆ. ವಿಪ್ರಮುಖೇನೇ ಆಗಬೇಕು. ಯಾಕೆ ವಿಪ್ರಮುಖ, ಬ್ರಾಹ್ಮಣನೇ ಮುಖ, ಬ್ರಾಹ್ಮಣೋಶ ಮುಖ ಮಾಸೆ ಇತ್ತ, ಆದ್ದರಿಂದ ಹಾಗೆ ಆಗಬೇಕು. ಕಳಿಸ್ಕೊಟ್ರು ಒಂದು ಕಾರಣ. ಇನ್ನೊಂದು ಕಾರಣ ಏನು ಗೊತ್ತಾ, ಆಗಿನ ಕಾಲಕ್ಕೆ ಬ್ರಾಹ್ಮಣ ಓಡಾಡೋದು ಭಾರಿ ಸುಲಭ. ಬ್ರಾಹ್ಮಣಿಗೆ ಎಲ್ಲೂ ಇಲ್ಲ, ಫ್ರೀ ಪಾಸ್ ಇದ್ದಾಗ ಯಾರು ಪ್ರಶ್ನೆ ಮಾಡೋದು ಬ್ರಾಹ್ಮಣ. ಯಾತಕ್ಕೆ, ಎಲ್ಲರಿಗೂ ಬೇಕು, ಹೆಚ್ಚರಿಗೂ ಬೇಕು, ಇವರಿಗೂ ಬೇಕು. ಆದ್ದರಿಂದ ಎಲ್ಲಿ ಬೇಕಾ, ಉಳಿದವರಾದ್ರೆ ಆಗಲ್ಲ, ಚೆಕ್ಕಿಂಗ್ ಇರುತ್ತೆ, ಇವ್ರಿಗೆ ಚೆಕ್ಕಿಂಗ್ ಇಲ್ಲ. ಇವತ್ತು ನಿಮಗೆ ಆಶ್ಚರ್ಯ, ಇಲ್ಲೆಲ್ಲ ಚೆಕ್ ತುಂಬ ಕಡೆ ಇದೆ. ತಿರುಪತಿ ಅಂತೆಲ್ಲ ಒಳಗಡೆ ತಾವು ಚೆಕ್ ಮಾಡೇ ಬಿಡ್ತಾರೆ. ಈ ಬಡಿ ಉಟ್ಕೊಂಡು ಚೆಕ್ ಮಾಡಿಬಿಟ್ಬಿಡ್ತಾರೆ. ಹಾಗೆ ಹೋಗ್ಲಿ ಹೇಗೆ ಕಳಿಸ್ಬಿಡ್ತಾರೆ, ಹೋಗುತ್ತೆ ಹೇಳ್ಬಿಡ್ತಾರೆ. ಮುಟ್ಕೊಡೋ ಬಿಟ್ಟೋದಿಲ್ಲ ಅವ್ರು. ಅಂದರೆ ಒಳಗೆ ಏನೋ ಒಂದು ತೋರಿಸಿ ಭಯ ಬರುತ್ತೆ ಅವ್ರು. ಆ ರೀತಿಯಲ್ಲಿ ಪೊಲೀಸ್ ಯೂನಿಫಾರ್ಮ್ ನೋಡಿದ ನಮಗೆ ಭಯ ಹೇಗಾಗುತ್ತೋ, ಬ್ರಾಹ್ಮಣ ಯೂನಿಫಾರ್ಮ್ ನೋಡಿದ ತಕ್ಷಣ ಅವ್ರಿಗೆ ಏನು ಅನಿಸುತ್ತೆ, ಮತ್ತೇನು ಹಿಂದೆ ಇದ್ರು ದೂರ ಕರೆದು ಬಂದು ಕಳಿಸ್ಬಿಡ್ತಾರೆ, ಹಿಂದೆ ಇದ್ರು ಕೂಡ ಅವರೇ ಕರೆದು ಕಳಿಸ್ಬಿಡ್ತಾರೆ. ಆ ವೇಷಕ್ಕೊಂದು ಮಹತ್ವ ಇದೆ. ಅದ್ರ ಬ್ರಾಹ್ಮಣರು ಕಳಿಸಿದ್ರಿಂದ ಸುಖವಾಗಿ ಹೋಗ್ಲಿಕ್ಕೆ ಸಾಧ್ಯ. ನಮಗೆಲ್ಲ ಅವರಿಗೇನು ಸಮಸ್ಯೆ ಇಲ್ಲ, ನಮಗೆ ಮಾರ್ಗ ತೋರಿಸ್ತಾರೆ. ಬ್ರಾಹ್ಮಣರ ಮೂಲಕ ಮಾಡಿದರೆ ನಿಮ್ಗೆ ಕೆಲಸ ಆಗುತ್ತೆ. ವಿದರ್ಭ ರಂದನ ಜಿಯೋತ್ತಮಂ ಹರೇ ಪದೋ ಸಕಾಶಮಾಶು ಅಯಾತಯ ನಿಶಮ್ಯ ತದ್ವಜೋ ಹರಿಃ ಕ್ಷಣಾದ್ ವಿದರ್ಭಕಾನಗಾತ್ ತಮನ್ವಯಾತ್ ಫಲಾಯುಧ ಸಮಸ್ತ ಯಾದವೈಸ್ತಃ. ಕೃಷ್ಣ ಏನು ಮಾಡಿದ, ನಿಶಮ್ಯ ತದ್ವಚಃ ಹರಿಃ ಕ್ಷಣಾತ್ ವಿದರ್ಭಕಾನ್ ಅಗಾತ್ ತಮ್ ಅನ್ವಯಾತ್ ಫಲಾಯುಧ ಸಮಸ್ತ ಯಾದವೈ. ವಿದರ್ಭ ದೇಶ ಅಂದರೆ ನಾಗಪುರ ದೇಶ, ಪಟ್ಟಣ ಬೇರೆ ದೇಶ ಬೇರೆ. ಕುಂಡಿನಪುರ ಪಟ್ಟಣ, ವಿದರ್ಭ ಎಂಬುದು ದೇಶ. ಆದ್ದರಿಂದ ಬಹುವಚನ ಉಪಯೋಗಿಸಿದಾಗ ದೇಶದ ಹೆಸರು ಅಂತ ಅರ್ಥ. ಇಂಡಿಯಾ ವಿನ್ ಅಂತ, ಇಂಡಿಯಾ ವಿನ್ಸ್ ಅನ್ನೋದಿಲ್ಲ. ಯಾಕೆ ದೇಶದ ಹೆಸರು ಹೇಳ್ಬೇಕಾದ್ರೆ ಏನು ಹೇಳಬೇಕು, ಪ್ಲೂರಲ್ ಹೇಳಬೇಕು. ರಾಜ್ಯ ಊರಿನ ಹೆಸರು ಹೇಳ್ಬೇಕಾದ್ರೆ ಸಿಂಗ್ಯುಲರ್ ಹೇಳಬೇಕು. ಊರು ಒಂದೇ, ದೇಶ ತುಂಬ ದೊಡ್ಡದಾದ್ರಿಂದ ತಿಳಿಸ್ಬೇಕಾದ್ರೆ ಅದಕ್ಕೋಸ್ಕರನೇ ವಿದರ್ಭಕಾನ್ ಅಂತ ಹೇಳಿ. ವಿದರ್ಭಕಾನ್ ಅಗಾತ್, ವಿದರ್ಭೇಶ. ಇವತ್ತೇನು ಮಹಾರಾಷ್ಟ್ರನೇ ಅದು. ವಿದರ್ಭ ಅಂದರೆ ಮಹಾರಾಷ್ಟ್ರನೇ ವಿದರ್ಭ. ಮಹಾರಾಷ್ಟ್ರದಲ್ಲೇ ನಾಗಪುರ ಇರೋದು. ಸಮನ್ವಯಾತ್ ಫಲಾಯುಧ ಸಮಸ್ತ ಯಾದವೈಸ್ತಃ. ಬಲರಾಮ ದೇವರು ಹೊರಟ್ರಿ. ಕೃಷ್ಣ ಏನು ಮಾಡಿದ, ಈಗ ತಾನು ಯುದ್ಧಕ್ಕೆ ಹೊರಟ. ಬಲರಾಮ ದೇವರು ಕೂಡ ಸಮಸ್ತ ಯಾದವೈಸ್ತಃ, ಯಾದವ ಸೇನೆ ಬಲರಾಮ ದೇವರು ಹಿಂದೆ ಹೊರಟು. ಸಮಸ್ತ ರಾಜಮಂಡಲಂ ಪ್ರಯಾಂತ ಮೀಕ್ಷ ಕೇಶವಂ ಪ್ರಯತ್. ಇದರಿಂದ ಏನು ಹೇಳಬೇಕಾಗಿದೆ, ಒಂದು ದೊಡ್ಡ ಸಂದೇಶ. ರುಕ್ಮಿಣಿಯನ್ನು ಕೃಷ್ಣ ಅಪಹರಣ ಮಾಡ್ದ ಅಂತ ಕೆಲವರೆಲ್ಲ ಇಲ್ಲದ ಕೃಷ್ಣನ ಬೈಯೋರಿಗೆ ಹಿಂದೆ ಮುಂದೆ ಜನ ಹೇಗೋ ಓದಿರಲ್ಲ ಅಂತ ಗೊತ್ತು ಅವರಿಗೆ. ಕೃಷ್ಣ ಮೋಸದಿಂದ ಮದುವೆ ಆದ ಅಂತ ಹೇಳ್ತಾರೆ. ರುಕ್ಮಿಣಿನೇ ಬರ ಕಳಿಸಿದ್ದು. ಇವೆಲ್ಲ ಅರ್ಥ ಮಾಡಿಕೊಂಡ್ರೆ ಅವರಿಬ್ಬರಲ್ಲಿ ಪರಸ್ಪರ ಪೂರ್ಣ ಸಮ್ಮತಿ ಇತ್ತು ಅಂತ ಲೋಕದೃಷ್ಟಿಗೂ ಕೂಡ ಗೊತ್ತಾಗಬೇಕು. ಅದಕ್ಕೆ ಮಾಡಿದ್ದಷ್ಟೇ ಹೊರತು ಅವ್ರು ಕಳಿಸ್ತೇ ಹೋದ್ರು ಕೃಷ್ಣ ಮದುವೆ ಆಗ್ತಿದ್ದ ನಿತ್ಯ ದಂಪತಿಗಳು ತೋರಿಸ್ತಾರೆ. ಕೃಷ್ಣ ಬಲಾತ್ಕಾರ ಮಾಡಿ ಕರ್ಕೊಂಡು ಹೋದ ಅಂತ ಜನ ಅನ್ಕೋಬಾರದು ಅನ್ನೋ ದೃಷ್ಟಿಯಿಂದ ಇವೆಲ್ಲ ವಿವರಣೆ ಗೊತ್ತಿರಬೇಕು. ಅಲ್ಲ, ಆಗಬಹುದು, ಬಟ್ ಆದ್ರೂ ಕೂಡ ಅದು ಅತಿ ಶ್ರೇಷ್ಠ ಅಲ್ಲ. ಅತಿ ಶ್ರೇಷ್ಠ ಯಾವುದು, ಕ್ಷತ್ರಿಯಲ್ಲಿ ಇನ್ನೊಂದು ಗಾಂಧಾರ ವಿವಾಹನೂ ಆಗಬಹುದು, ಅದು ಶ್ರೇಷ್ಠ. ಅಷ್ಟಾದ್ರೂ ಕೂಡ ಏನು ಮತ್ತೆ ಬ್ರಾಹ್ಮ ವಿವಾಹಕ್ಕೆ ಬಂದ್ರೆ ನಂಬರ್ 1 ಅದು. ಗೊತ್ತಾಯ್ತಾ. ಅದು ಅವರಿಗೆ ಅವೆಲ್ಲ ಬ್ರಾಹ್ಮಣರಿಗಂತೂ ಇಲ್ವೇ ಇಲ್ಲ. ಬ್ರಾಹ್ಮಣದೇ ಜಾಸ್ತಿ ಆಗ್ಬಿಟ್ಟಿದೆ. ಎಲ್ಲ ಟೈಪ್ ವಿವಾಹ ಆಗೋದು ಯಾರು ಬ್ರಾಹ್ಮಣರೇ ಆಗಿಬಿಟ್ಟಿದ್ದಾರೆ. ಬ್ರಾಹ್ಮ ವಿವಾಹ ಅದೊಂದೇ, ಬೇರೆ ದಾರಿ ಇಲ್ಲ ಅವರಿಗೆ. ಅವೆಲ್ಲ ಅದ್ರ ಬಗ್ಗೆ ಆಚಾರ ಹೇಳಿಲ್ಲ. ಆದ್ದರಿಂದ ನಾವು ತಲೆಗೆಡ್ಸ್ಕೋಬೇಕಾಗಿ ಏನೇ ಇರಲಿ ಆಚಾರ ಹೇಳಿ ನಿರ್ಣಯ ಅಂತ ಆಚಾರ ಹೇಳ್ಬಿಟ್ಟಿದ್ದಾರೆ. ನಿಮಗೆ ಡೌಟ್ ಇದ್ದು ಬಿಟ್ಟುಬಿಡಿ, ಏನು ಯೋಚನೆ. ಆಚಾರದ ಮಾತ್ರ ಫೈನಲ್. ಹೇಳಿಲ್ಲ ಅಷ್ಟೇ. ಗೊತ್ತಾಯ್ತಾ. ಹೇಳಿದ್ದಾರೆ ಬಿಡ್ತಾರೆ, ಹೇಳಿದ್ದಾರೆ, ನಂಬಿಕೆ ಇದ್ರೆ ಬೇಡ ನೋಡಿ. ಆದರೆ ಆಚಾರ ಮಾತ್ರ ಫೈನಲ್. ಯಾರು ನಾವು ಇದನ್ನು ಅನುಸರಿಸ್ತೀವಿ ಅಂದರೆ ಯಾರೋ ಇಲ್ಲ ಅಂತ ಹೇಳೋಂಗಿಲ್ಲ. ಆಚಾರ ಯಾವುದನ್ನು ಕೂಡ ಏನು ಮಾಡೋದಿಲ್ಲ, ನಮಗೆ ಸಾಧನೆ ಬೇಕಾದ್ದು ಯಾವುದು ಬಿಡೋದಿಲ್ಲ ಆಚಾರ. ಗೊತ್ತಾಯ್ತಾ. ಕೆಲವು ಸತ್ಯಾಂಶ ಇರಬಹುದು, ಆಚಾರ ಹೇಳಿಲ್ಲ ಅಂದ್ರೆ ಏನರ್ಥ, ಅದಕ್ಕೆ ಏನೋ ಕಾರಣ ಇದೆ ಅಂತ ತಿಳ್ಕೊಂಡ್ರೆ. ಸತ್ಯಾಂಶ ಅಂತ ಪ್ರೂವ್ ಆದರೂ ಕೂಡ ಆಚಾರ ಹೇಳದೆ ಹೋದರೆ ಒಂದು ವಿಶೇಷ ಮಹತ್ವ ಇದೆ. ಹೇಳಿದ್ದಕ್ಕೆ ಹೇಗೆ ಮಹತ್ವ, ಹೇಳದೇ ಇದ್ದಿದ್ದಕ್ಕೂ ಮಹತ್ವ ಇದೆ. ಆಚಾರ ಹೇಳಿದೆ ಉಕ್ತಿಗೂ ಮಹತ್ವ, ಅನುಕ್ತಿಗೂ ಮಹತ್ವ. ಸಮಸ್ತ ರಾಜಮಂಡಲಂ ಪ್ರಯಾಂತ ಮೀಕ್ಷಕೆ. ಅದರಿಂದ ಏನಾಗುತ್ತೆ, ಆಚಾರ ಹೇಳದೇ ಇದ್ದ ಬಗ್ಗೆ ಜಾಸ್ತಿ ಡಿಸ್ಕಷನ್ ನಡೀತಿರೋದು ಇವಾಗ. ಹೇಳಿದ್ರ ಬಗ್ಗೆ ಅಲ್ಲ, ನಿರ್ಣಯ ಓದೋದು ಎಲ್ಲ ಭಾರಿ ಡಿಸ್ಕಷನ್ ನಡೀತಾ ಇದೆ. ಅದರಿಂದ ಏನಾಗುತ್ತೆ ಅಂದರೆ ಮುಖ್ಯ ವಿಷಯ ಹೋಗಿಬಿಡುತ್ತೆ. ಹಾಗಾಗಿರೋದು ಹಾಗೆ ಇವಾಗ ಎಲ್ಲ ಇದಾಗ್ಬಿಟ್ಟು ಗ್ರೂಪ್ ಆಗಿಬಿಟ್ಟಿವೆ ಪೂರ್ತಿ.
ರೂಪಾಯಿಗೆ ಎಷ್ಟು ಮಟ್ಟಿಗೆ ಅಂದರೆ ನೀವು ಬೇರೆ ಮತದವ್ರನ್ನ ಬೇಕಾದ್ರೂ ಕರೆಸ್ಬೋದು, ಇವ್ರನ್ನ ಕರೆಸ್ಬಾರ್ದು. ಅಷ್ಟ ಹಠ, ಇಬ್ಬರು ಎರಡು ಪಂಗಡಗಳ ಹಠ ಇದೆ. ಆ ಥರ ಆದ ಈ ಸಮಾಜ ಪೂರ್ತಿ ಒಡೆದು ಹೋಗ್ಬಿಟ್ಟು ಅದಕ್ಕೆ ಅವಕಾಶ ಕೊಡಬಾರ್ದು. ಆ ಯಾರ್ದ ಏನ ಏನ ಹಾಂ ಹಾಂ ಎಷ್ಟಿಲ್ಲ, ಹಿಂದೆ ಆಗಿಲ್ಲ ಅವೆಲ್ಲ ಲಕ್ಷಣ. ಎಷ್ಟು ಸ್ವಯಂವರ ಬಂದಿದೆ. ನೀವೀಗ ಇವರ ಸ್ವಯಂವರ, ಇವರ ನರಕಾಸುರ ಬಂದಿಗಳು ಬರ್ತಾರೆ. ಅವರೆಲ್ಲ ಯಾರು? ಅವರೆಲ್ಲ ಕೃಷ್ಣನ ಬೇಕು, ಕೃಷ್ಣನೇ ಬೇಕು ಅಂತ ತಪಸ್ ಮಾಡ್ತಿದ್ದವ್ರು ಅವರೆಲ್ಲ ಕೂಡ. ಕಾಡಿ ಹಿಂದೆ ಕೃಷ್ಣ ತಪಸ್ ಮಾಡ್ತಾರೆ, ಕೃಷ್ಣನೇ ಬೇಕು ಅಂತ. ಗೊತ್ತಾಯ್ತಾ? ಇವರು ಮಿತ್ರವಿಂದ ಅವರೆಲ್ಲ ಇದ್ರಲ್ಲ ಕೊಟ್ಟಾಗ ಅವರೆಲ್ಲ ಒಳ್ಳೆಯವರು. ಅವರೆಲ್ಲ ಕಾರಣ ಕೃಷ್ಣ ತಾವು ವಿವಾಹ ಮಾಡಿಕೊಡ್ತಾರೆ. ಅದು ಹಾಗೆಲ್ಲ ಏನೂ ಇಲ್ಲ. ಅದು ಗೊತ್ತಾಯ್ತಾ? ಎರಡು ಟೈಪ್, ಎಲ್ಲ ಟೈಪು ಇದೆ. ಕೆಲವು ಮದುವೆ ಹಾಗಾಗಿದೆ, ಕೆಲವು ಮದುವೆ ಹೀಗಾಗಿದೆ. ಯಾರು ಅಣ್ಣ ತಮ್ಮಂದು ತಂದೆ ಅಯೋಗ್ಯರಿರ್ತಾರೆ ಅಲ್ಲಿ ಇಂಥ ಮದುವೆ. ಯೋಗ್ಯರಾಗಿದ್ದಾಗ ತಾನೇ ಇದೆ, ಬ್ರಾಹ್ಮ ವಿವಾಹ ಇದ್ದಾಗ ಅದು ವ್ಯತ್ಯಾಸ ಆಗೋದಿಲ್ಲ. ಎಲ್ಲದೂ ಹಾಗಲ್ಲ. ಸಮಸ್ತ ವಾಚ ಮಂಡಲೆ. ಇನ್ನು ಇವತ್ತೇನಾಗಿದೆ, ಒಳ್ಳೆ ಕೆಲಸ ಬಲಾತ್ಕಾರದಿಂದ ಮಾಡಿಸ್ಬೇಕು ಅಂತಾರಲ್ಲ, ಹಾಗಾಗಿದೆ. ಒಳ್ಳೆ ಕೆಲಸನ ಬಲಾತ್ಕಾರದಿಂದಲೇ ಮಾಡಿಸ್ಬೇಕು. ಇಲ್ದವ್ರು ಹೇಗೂ ಮಾಡಲ್ಲ. ಮಕ್ಕಳ ಕೈಲಿ ಒಳ್ಳೆ ತಕ್ಷಣ ಅವ್ರಿಗೆ ಗೊತ್ತಿರಲ್ಲ. ಮೊದಲು ಏನು ಮಾಡಬೇಕು? ಒಳ್ಳೆ ಮಾತೆ ಹೇಳಬೇಕು, ಬಲಾತ್ಕಾರ ಮಾಡಬೇಕು. ಸ್ಕೂಲಿಗೆ ಕಳಿಸ್ಬೇಕಾದ್ರೆ ಬಲಾತ್ಕಾರ ಮಾಡಬೇಕಾಗಿದೆ. ಮುಂದೆ ಅವ್ರಿಗೆ ಒಳ್ಳೇದು ಅಂತ ಗೊತ್ತಾಗುತ್ತೆ. ಆದ್ದರಿಂದ ಬಲಾತ್ಕಾರ ಮಾಡ್ತಾರೆ ಬಿಡ್ತಾರೆ ಎಂಬುದು ಮುಖ್ಯ ಅಲ್ಲ. ಇಷ್ಟ ಇಲ್ದವ್ರು, ಅಬ್ಸಲ್ಯೂಟಿ ಇಲ್ಲದೆ ಇದ್ದವ್ರು ಮಾಡಿದರೆ ಅದು ಬೇರೆ. ಗೊತ್ತಿಲ್ಲದವ್ರು ಮಾಡೋದು ಗೈಡೆನ್ಸ್ ಅಂತ ಕರೀತಾರೆ, ಮಾಡ್ಬೇಕಾದ್ರೆ. ಹಾಂ 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 ಇದ್ದೇ ಇಲ್ಲದ್ರೆ ಮದುವೆ ಆಗೋದಿಲ್ಲ. ಯಾರಿಗೆ? ಅದು ಅವ್ರಿಗೆ ಪುಣ್ಯ ಬರಲಿಕ್ಕೆ ಅಷ್ಟೇ. ಇವತ್ತು ನಾವು ಯಾರು ದೇವ್ರ ಪೂಜೆ ಮಾಡಲೇ ಬಿಡಲಿ, ದೇವ್ರು ಯಾರು ಮಾಡದೆ ಹೋದ್ರೂ ಯೋಚನೆ ಇಲ್ಲ. ಯಾಕೆ? ಬೇಕೇ ಇಲ್ಲ ದೇವ್ರಿಗೆ. ಫಸ್ಟ್ ಆಫ್ ಆಲ್ ಪರಿಪೂರ್ಣ. ಇದು ಯಾರಿಗೆ ಪುಣ್ಯ ನಮಗೆ ಬರಲಿಕ್ಕೆ ಅಷ್ಟೇ. ಇದೆಲ್ಲ ನಾವು ಪುಣ್ಯ ಕೊಡ್ಲಿಕ್ಕೆ ಹೊರತು ಇನ್ನೇನೂ ಇಲ್ಲ. ಯಾವುದೋ ಹೂವು ಗಿಡದ ಮೇಲೆ ಇರುತ್ತೆ, ನಾವು ತಂದು ಹಾಕ್ತೀವಿ. ಗಿಡದ ಮೇಲೆ ಇರುತ್ತೆ, ತೊಳೆದ್ರು ದೇವರಿಗೆ ಹೋಗೋದು. ದೇವ್ರಿಗೆ ಕೊಟ್ಟು ಇಲ್ಲಿ ತಂದು ಇಲ್ಲಿ ಹಾಕಿದ ಪುಣ್ಯ ಬಂತಷ್ಟೆ. ಮುಟ್ಬಿಡಿ ಬಂದಿರ್ತಾರೆ, ಮುಟ್ಟಿದ ತಕ್ಷಣ ಏನೋ ರಿಜಿಸ್ಟ್ರೇಷನ್ ಅದ ಲೆಕ್ಕ. ಇಲ್ಲ ಹೋದ್ರೆ ಅದು ಜಸ್ಟ್ ಅದಕ್ಕೆ ಒಂದು ಸೆಕೆಂಡ್ ಮುಂಚೆ ಏನಾಯಿತು, ಹೋಯ್ತು, ಆಗಲಿಲ್ಲ, ದಾನ ಕಾರ್ಯ ನಿಂತೋಯ್ತು ಅಂತ. ಮಾಂಗಲ್ಯ ಬಂಧನ ಆಗಬೇಕು, ಸಪ್ತಪದಿ ಆಗಬೇಕು. ಆದಮೇಲೆ ಏನು ಮಾಡೋಕ್ಕೆ ಬರಲ್ಲ. ಅದಕ್ಕಿಂತ ಮುಂಚೆ ಆದರೆ, ಮಾಂಗಲ್ಯಕ್ಕಿಂತ ಮುಂಚೆನೇ ಮಾಡಿದರೆ ಯೋಚನೆ ಇಲ್ಲ. ಅದು ಇನ್ನು ಬಿಟ್ವೀನ್ ಒಂದು ಗ್ಯಾಪ್ ಇದೆ. ಸತ್ಯವರ್ಧನ ಕಥೆ ಬರುತ್ತೆ ಸರಿವಂಶದೊಳಗೆ. ಆಗ ಆತ ಇದು ಮಾಡ್ತಾರೆ, ತಪ್ಪಾಗಲಿಲ್ಲ. ಅವೆಲ್ಲ ಸೂಕ್ಷ್ಮ ವಿಚಾರಗಳು. ನಿಶಮ್ಯ ತದ್ವಜೋ ಹರಿಹಿ ಕ್ಷಣಾದ್ವಿಭರ್ಧಕಾರಗಾತ್. ಅಲ್ಲಿ ಹೇಗೆ ಕ್ಷಣದಿಂದ ಅಲ್ಲಿ ಹೊರಟದ್ದೋ, ಒಂದು ಕ್ಷಣದಲ್ಲೇ ಇಲ್ಲಿಗೆ ಬಂದ. ತಮನ್ವಯಾತ್ ಫಲಾಯುಧ ಸಮಸ್ತ ಯಾದವೈಸ್ತಃ. ತಮ್ ಅನ್ವಯಾತ್ ಫಲಾಯುಧ ಸಮಸ್ತ ಯಾದವೈಹಿ ಸಹ ಸಮಸ್ತ ರಾಜಮಂಡಲಂ ಪ್ರಯಾಂತಮೀಕ್ಷ ಕೇಶವಂ ಸುಯತ್ತಮಾತ್ತ ಕಾರ್ಮುಕಂ ಬಭೂವ ಕನ್ಯಕಾವನೆ. ಇಷ್ಟೊತ್ತಿಗೆ ಆಗಲೇ ಅವ್ರು ಸುದ್ದಿ ಹೋಯ್ತು. ಮತ್ತೆ ಕೃಷ್ಣ ಬರ್ತಿದ್ದಾರೆ, ತಲೆ ಕೆಟ್ಟೋಯ್ತು ಅವ್ರಿಗೆ. ಮತ್ತೆ ಗ್ರಹಚಾರ ಶುರುವಾಯ್ತಲ್ಲ. ಕೃಷ್ಣ ಬರೋದ ಮುಗಿಸ್ಬೇಕು, ಎಷ್ಟೋ ಪ್ಲಾನ್ ಮಾಡಿರ್ತಾರೆ, ಬರ್ತಾರೆ ಅಂತ ಗೊತ್ತಾಗ್ಬಿಡುತ್ತೆ. ಏನು ಮಾಡಿದ್ರಾಗ ಅವರು? ಸಮಸ್ತ ರಾಜಮಂಡಲಂ ಪ್ರಯಾಂತಮೀಕ್ಷ ಕೇಶವಂ ಸುಯತ್ನಂ ಆತ್ತ ಕಾರ್ಮುಕಂ ಬಭೂವ ಕನ್ಯಾಕ. ಎಲ್ಲ ರೆಡಿಯಾಗಿ ನಿಂತ್ಕೊಟ್ಟು. ಭಾಳ ಹುಷಾರಾಗಿರ್ಬೇಕು ನಾವೀಗ. ನಮ್ಮ ಎಲ್ಲ ಏನೀಗ ರುಕ್ಮಿಣಿ ಕೃಷ್ಣ ಅಪಹರಣ ಮಾಡಬಾರ್ದು. ಅದೊಂದೇ ಕೇಂದ್ರ. ಆ ರೀತಿ ಎಲ್ಲ ರೆಡಿಯಾಗಿ ನಿಲ್ತಾರೆ. ಪುರಾ ಪ್ರಧಾನತಃ ಸುರೇಕ್ಷಣ ಛಲಾದ್ ಬಹಿರ್ಗತಾಂ ರಥೇ ನಿವೇಶಯದ್ಧರಿ ಪ್ರಪಶ್ಯತಾಂಚ ಭೂಭೂತಾಂ. ಪುರಾ ಪ್ರಧಾನತಃ ಸುರೇಕ್ಷಣಚ್ಛಲಾತ್ ಬಹಿರ್ಗತಾಂ ರಥೇ ನಿವೇಶಯದ್ಧರಿ ಪ್ರಪಶ್ಯತಾಂ ಚ ಭೂಭೃತಾಂ. ಪುರಾ ಪ್ರಧಾನತಃ, ಮದುವೆಗಿಂತ ಮುಂಚಿತವಾಗಿ. ಇನ್ನೇನು ಆ ಸ್ಥಿತಿ ಬಂದಿದೆ ಆಗಲೇ. ವರ ಪೂರ್ತಿ ತಯಾರಾಗಿದ್ದಾರೆ, ಕೊನೆಯ ಸ್ಟೇಜಿದೆ. ಅದು ಮಂಗಳ ಗೌರಿ ಪೂಜೆ ಮಾಡ್ತಾರಲ್ಲ, ಆ ಸ್ಟೇಜಿದೆ. ಗೌರಿ ಯಾರು? ಪಾರ್ವತಿನೇ. ಅಲ್ಲಿ ಹೋಗ್ತೀವಿ ಅಂತ ಹೊರಟ್ರು, ಅಲ್ಲಿ ಹೋಗಲಿಲ್ಲ, ಹೋಗ್ತೀವಿ ಅಂತ ಹೊರಟ್ರು ಅಷ್ಟೇ. ಅದು ಬಿಡ್ದವರಿಗೆಲ್ಲ ಮಾರ್ಗದರ್ಶನ. ಇವತ್ತು ಕೂಡ ಆ ರೀತಿಯಾಗಿ ಮದುವೆ ಆಗಬೇಕು. ಹಸೆ ಮನೆ ಇರೋದಕ್ಕಿಂತ ಮುಂಚಿತವಾಗಿ ಗೌರಿ ಪೂಜೆ ಮಾಡಿ ಬರಬೇಕು. ರುಕ್ಮಿಣಿ ಹಾಕಿಕೊಟ್ಟ ಪದ್ಧತಿ ಅದು. ಹಾಗೆ ಈಶ್ವರನಿಗೆ ಪಾವಿ ಬಂದು ಮಾನ್ಯತೆ ಕೊಡೋಕ್ಕೋಸ್ಕರ ಲಿಂಗ ಪ್ರತಿಷ್ಠಾಪನೆ ಇಷ್ಟ ಇದೆ ರಾಮದೇವರು ಮಾಡಿದ ಹಾಗೆ, ಪಾರ್ವತಿಗೊಂದು ಮಹತ್ವ ಕೊಡೋದಕ್ಕೋಸ್ಕರ ಹೀಗೆ ಮಾಡಿದ್ದಾರೆ. ಅವರಿಗೆ ಬೇಕೇ, ಉಳಿದವ್ರಿಗೆ ಬೇಕೇ ಬೇಕು ಅಂತ ತೋರಿಸೋದಕ್ಕೆ ಹಾಗೆ ಮಾಡಿದ್ರು. ಹೋದ್ರು ಆ ಕಡೆ. ಮತ್ತೆ ಉಮಾಂ ಸತೀಂ ಅಂತ ಹೇಳಿದ್ದಾರೆ. ಅದು ಅವ್ರಿಗೆ ಕೊಟ್ಟಿದ್ದ ಅನುಸರಣೆ ಮಾಡ್ತಾರೆ ಅಷ್ಟೇ. ವಿಘ್ನ ಪರಿಹಾರ ಗಣೇಶನ್ಯಾಗಿ ನೇಮನ ಮಾಡಿದ್ದಾರೆ ಹಾಗೆ. ಪುರಾ ಸುರೇಕ್ಷಣ ಛಲ. ಸುರ ಅಂತ ದುರ್ಗಾದೇವಿ ನೋಡೋದಕ್ಕೋಸ್ಕರವಾಗಿ ಅದು ನಮ್ಮ ಮನೆತನದ ಪದ್ಧತಿ ಅಂತ ಹೊರಟು. ಛಲಾತ್
ಬಹಿರ್ಗತಾಂ, ಎಷ್ಟು ನೆಪ ಅಷ್ಟೇ ಹೊರತು ನೋಡ್ಲಿಕ್ಕೆ ಹೊರಟಿದ್ದಲ್ಲ. ತಾನೇ ಮಹಾಲಕ್ಷ್ಮಿ, ಇನ್ಯಾರು ನೋಡ್ಬೇಕಾಗಿದೆ, ಅದಕ್ಕೆ ಹೊರಟು. ರಥೇ ನವೇಶಯದ್ಧರಿಹಿ ಪ್ರಪಶ್ಯತಾಂಚ ಭೂಭೃತಾಂ. ರುಕ್ಮಿಣಿ ಅಲ್ಲಿ ಹೊರಟರು, ಕೃಷ್ಣ ರಥದಲ್ಲಿ ಕೂಡಿಸಿಕೊಂಡ ಹೊರಟುಬಿಟ್ಟು. ಅವರೆಲ್ಲ ನೋಡ್ತಾ ಇದ್ದಾರೆ ಜನ, ಇಷ್ಟೆಲ್ಲ ಏನು ಮಾಡಬಾರ್ದು ಎಲ್ಲ ಅವ್ರ ಎದುರಿಗೆ ಆಗ್ತಾ ಇದೆ. ಮತ್ತೆ ಕಳ್ತಾರೆ ಗಿಡ್ತಾರೆ ಏನಿಲ್ಲ, ಅಷ್ಟು ಜನ ರೆಡಿಯಾಗಿದ್ದಾರೆ, ನೋಡ್ತಾ ಇದ್ದಾರೆ, ನೋಡ್ತಾನೆ ಇದ್ದಾರೆ ಹಾಗೇನೆ. ಕೃಷ್ಣ ಎತ್ಕೊಂಡು ರಥ ಆಮೇಲೆ ಬೈಕೋತಾರೆ, ಇಷ್ಟೊತ್ತು ಏನು ಮಾಡ್ತಿದ್ರಿ ಅಂತ. ಅವ್ರು ನೀವೇನು ಮಾಡ್ತಿದ್ರಿ ಅಂತ ಅವ್ರು ಕೇಳ್ತಾರೆ. ಅವ್ರವರಲ್ಲಿ ಗಲಾಟೆ, ಏನು ಮಾಡ್ಲಿಕ್ಕಿಲ್ಲ. ಕೃಷ್ಣ ನೋಡ್ತಾ ಹಾಗೆ ಬೈ ಬರ್ಸ್ಬಿಟ್ರು ನೋಡ್ತಾರೆ. ಇದು ಭಾರಿ ಆಶ್ಚರ್ಯ. ಪುರಾ ಆಯ್ನ ಅದೇ ಹೇಳ್ತಾರೆ, ಸರ್ವತಂತ್ರ ಸ್ವಾತಂತ್ರ್ಯ. ಹೇಗೆ ಕಾಣದ ಮಾಡ್ತಾನೆ, ಕಂಡು ಬಿಡ್ತಾನೆ, ನೋಡ್ಲಿರ್ತಿರಕ್ಕೆ ಇನ್ನೇ ಸಿಕ್ತೊಮ್ಮೆ ಬಿಡಿಸ್ತಾನೆ, ಆತನ ಇಚ್ಛೆ ಅದು. ಪುರಾ ಪ್ರಧಾನ ತಸ್ತೂರ್ಯ, ಇದೆಲ್ಲ ದೇವ್ರ ಮಹಿಮೆ ಹೇಳೋದಕ್ಕೆ ಇವಿಷ್ಟು ಕೂಡ. ಏನ್ ಬೇಕಾದ್ರೆ ಕೃಷ್ಣ ಮಾಡಬಲ್ಲ. ಕರ್ತುಂ ಅಕರ್ತುಂ ಅನ್ಯಥಾ ಕರ್ತವ್ಯ ಸಮರ್ಥ, ಕಾರಯಿತುಂ ಅಕಾರಯಿತುಂ ಅನ್ಯಥಾ ಕಾರಯಿತುಮಪಿ ಸಮರ್ಥ. ಎಷ್ಟು ವಿಷಯ ಹೇಳ್ತಾರೆ, ಅದೆಲ್ಲ ತಿಳ್ಕೊಂಡ ಭಕ್ತಿ ಜಾಸ್ತಿ ಆಗುತ್ತೆ. ರಥೇ ನವೇಶಯದ್ಧರಿ ಪ್ರಪಶ್ಯತಾಂಚ ಭೂಭೃತಾಂ. ಅವರೆಲ್ಲ ನೋಡ್ತಾರೆ, ಅವ್ರು ಅದು ಯಾಕೆ ಮಾಡ್ತಾರೆ, ಅವ್ರು ಏನು ಪ್ಲಾನ್ ಮಾಡಿದ್ರು ಎಕ್ಸಾಕ್ಟ್ಲಿ ಮೊದ್ಲೇನು ಮಾಡಿದ್ರು, ಪೂಜೆ ಕೃಷ್ಣ ಅಭಿಷೇಕ ಮಾಡಬಾರದು, ಪೀಠ ಕೊಡ ಅನ್ಕೊಂಡು ಆಯಿತು. ಅಭಿಷೇಕ ಅವ್ರ ಕೈಲೇ ಮಾಡಿಸ್ತಾರೆ, ಕೃಷ್ಣ ಬಿಡಲಿಲ್ಲ. ಬರಬಾರ್ದಿತ್ತು, ಬಂದಾಯಿತು. ಆಸನ ಕೊಡಬಾರ್ದು, ಸಿಂಹಾಸನ ಕೊಡಬೇಕಾಯ್ತು. ಕಳಿಸ್ಬೇಕಾದ್ರೆ ಅಭಿಷೇಕ ಮಾಡಬೇಕಾಯ್ತು. ಈಗ ಅದು ಯಾರೋ ಕಾಲ ಕೃಷ್ಣನೇ ಕೃಷ್ಣನೇ ಬಂದ, ಕೊಡಬಾರ್ದು ಕರ್ಕೊಂಡೇ ಹೋದ, ನೋಡ್ತಿದ್ರೆ ಕರ್ಕೊಂಡು ಹೊರಟ. ನೋಡ್ತಿರ್ಲಿಕ್ಕೆ ಆಯ್ತು ಅಂತ ಹೇಳ್ತಾರೆ. ನೋಡ್ತಿರ್ಲಿಕ್ಕೆ ಹೇಗಾಯ್ತು ಅಂದ್ರೆ ದೇವ್ರ ಇಚ್ಛೆ ಎಷ್ಟು ದೊಡ್ಡದು ಅಂತ. ನೋಡ್ತಿರ್ಲಿಕ್ಕೆ ನಡೆದೋಯ್ತ. ದೇವ್ರ ಸಂಕಲ್ಪದ ಮುಂದೆ ಯಾರು ಏನು ಮಾಡೋಕ್ಕಾಗೋದಿಲ್ಲ. ರಮಾ ಹರಿಶ್ಚ, ಕೂಡ್ಸೋದು ಹಾಗೆ ಕೂಡಿಸ್ತಾರೆ, ತಪ್ಪಿಸೋದು ಹಾಗೆ ತಪ್ಪಿಸ್ತಾರೆ. ಕೂಡಿಸ್ಬೇಕಾದ್ರೆ ಇನ್ನೇನು ಆಗೋದಿಲ್ಲ ಅಂತಿರುತ್ತೆ, ಕ್ಷಣಕ್ಕೆ ಆಗ್ಬಿಡ. ಆಯ್ತು ಅನ್ನೋ ಕ್ಷಣಕ್ಕೆ ಆಗದಂತೆ ಮಾಡ್ತಾರೆ. ತದೈಕಮಾನಸಾವಪಿ ಸ್ವಧರ್ಮ ಶಾಸಕೌ ನೃಣಾಂ ರಮಾ ಹರಿಶ್ಚ ತತ್ರತೌ ವಿಜಹೃತರ್ಹರಿ ಮತ ವಿಜಹೃತರ್ಹಿ ರುಗ್ಮಿಣಾ. ಆಗೊಂದು ಪ್ರಸಂಗ ಅಲ್ಲಿ ಇನ್ನು ಹಿಂದಿದೆ. ಜರಾಸುತಾದಯೋ ರುಷಾ ಸಮಭ್ಯಯುಶ್ಚರೋತ್ತಮೈ ವಿಧಾಯತಾನ್ ನಿರಾಯುಧಾನ್ ಜಗಾಮ ಕೇಶವಶ್ಚನೈ. ಜರಾಸುತಾದಯ ರುಷಾ ತಂ ಅಭ್ಯಯು ಶರೋತ್ತಮೈ ವಿಧಾಯ ತಾನ್ ನಿರಾಯುಧಾನ್ ಜಗಾಮ ಕೇಶವ ಶನೈ. ಜರಾಸಂಧಾದಿಗಳೆಲ್ಲ ಋಷ ಬಹಳ ಕೋಪದಿಂದ ತಮ್ಮ ಅಭ್ಯಯು ಶರೋತ್ತಮೈ ಕೃಷ್ಣ ಹಿಂಬಾಲಿಸಿ ಹೊರಡಕ್ಕೆ ಹೊರಟ್ರಿ. ಈಗ ಹೋದ್ಮೇಲೆ ಅಷ್ಟೊತ್ತು ನೋಡಿಸಿದ ಈಗ ಹೊರಟ್ರು. ವಿಧಾಯ ತಾನ್ ನಿರಾಯುಧಾನ್, ಕೃಷ್ಣ ನಿರಾಯುಧರನ್ನಾಗಿ ಮಾಡಿಬಿಟ್ಟು ಕೇಶವ ಶನೈಹಿ ಜಗಾಮ, ಮೆಲ್ಲಗೇನೆ ಹೊರಟೆ, ಜೋರಾಗೇನೆ ಹೋಗಲಿಲ್ಲ. ಇದು ಏನು ಬಂದ್ರೆ ಅಷ್ಟೇ, ಫಾಸ್ಟ್ ಆಗೋದ್ರು ಅಷ್ಟೇ, ಸ್ಲೋ ಆಗೋದ್ರು ಅಷ್ಟೇ, ಇವ್ರಿಗೆ ಏನಾಗೋದಿಲ್ಲ, ಸಾಧ್ಯನೇ ಇಲ್ಲ ಅಂತೇಳಿ. ಎಷ್ಟು ಸ್ಲೋ ಪ್ಲೇನ್ ಹೋದ್ರೂ ಕೂಡ ಯಾರು ಫಾಲೋ ಮಾಡ್ಲಿಕ್ಕಾಗಲ್ಲ. ಇನ್ನು ಟೇಕ್ ಆಫ್ ಗಿಟ್ಟ ಹೋಗುತ್ತಲ್ಲ, ಆ ಸ್ಪೀಡ್ ಎಲ್ಲ ಇದಕ್ಕಿಂತ ಜಾಸ್ತಿ ಸ್ಪೀಡ್ ಇರುತ್ತೆ. ಆ ಸ್ಪೀಡಲ್ಲೇ ಮೇಲೆ ಕಾರೋದು. ಆದರೆ ಇನ್ನೂ ನೆಲ ಬಿಟ್ಟಿಲ್ಲ ಅದು, ಎಲ್ಲ ನೆಲದಲ್ಲೇ ಎಷ್ಟು ಫಾಸ್ಟಾಗಿ ಹೋಗುತ್ತೋ ಅದು ಪ್ಲೇನಿನ ರೀತಿಯೇ ಹಾಗೆ. ಕೃಷ್ಣನ ರೀತಿ ಸ್ಲೋ ಹೋದ್ರು ಅಷ್ಟೇ, ಫಾಸ್ಟ್ ಹೋದ್ರು ಅಷ್ಟೇ. ಕೃಷ್ಣನ್ ಯಾರು ಏನು ಮಾಡ್ಲಿಕ್ಕಾಗಲೇ ಇಲ್ಲ. ಪುನರ್ಗೃಹೀತ ಕಾರ್ಮುಕಾನ್ ಹರಿಂ ಪ್ರಯಾತು ಮುದ್ಯತಾನ್, ಮತ್ತೆ ಬಿಲ್ಲು ಮಾಡತವ್ರು ರೆಡಿ ಆದ. ನವಾರಯದ್ಧಲಾಯುಧೋ ಬಲಾತ್ ಬಲೋದ್ಯತಾಗ್ರಣಿ. ಅಟ್ ಬಲರಾಮದೇರ ಅಡ್ಡ ಬಂದು ಇನ್ನೂ ಮುಂದೆ ಹೋಗ್ಲಕ್ಕೆ ಹೋದ್ರೆ ಆಯುಧ ಕಳ್ಕೊಂಡ್ರು. ಕೃಷ್ಣ ಮುಂದೆ ಹೊರಟ, ಇವರೆಲ್ಲ ಮತ್ತೆ ತಗೊಂಡು ರೆಡಿ ಆದರು. ಅಷ್ಟೊತ್ತಿ ಬಲರಾಮ ಅಡ್ಡ ಬಂದು. ಅಂತ ಕೃಷ್ಣ ಮುಂದೆ ಹೊರಟ, ಬಲರಾಮದೇವ್ ಈ ಕಡೆ ಬಂದು. ಅದು ಸೇವೆ ಅಷ್ಟೇ, ಕೃಷ್ಣ ಸಹಾಯ ಮಾಡ್ಲಿಕ್ಕೆ ಬಂದಿಲ್ಲ, ಅವರು ಸೇವೆ ಸಲ್ಲಿಸಕ್ಕೆ ಬಂದಿದ್ದಾರೆ. ಬಲಾತ್ ಬಲೋರ್ಜಿತಾಗ್ರಣೀ. ಬಲಾತ್ ಮೊದಲೇ ಬಲರಾಮ ಬಲಿಷ್ಠ ಸೈನ್ಯ ಸಮೇತ ಬಂದಿದ್ದಾನೆ. ಬಲಾತ್ ಅಂದರೆ ಸೈನ್ಯ ಸಮೇತವಾಗಿ ಹಲಾಯುಧನಾದಂಥ ಬಲರಾಮ ಅವರನ್ನ ತಡೆದ. ಯಾರು ಬಲಿಷ್ಠರಲ್ಲಿ ಅಗ್ರಣಿ? ಭೀಮಶ್ಚ ಬಲಭದ್ರಶ್ಚ. ಭೀಮಸೇನಾದ್ಮೇಲೆ ಅತ್ಯಂತ ಬಲಿಷ್ಠ ಯಾರು? ಬಲರಾಮನೇ. ಅದು ಬಂದಾಯ್ತು. ತಥಾಸಿತ. ಇದೆಲ್ಲ ಯಾತಕ್ಕೆ ಹೇಳ್ತಾರೆ? ಜರಾಸಂಧ ಇದ್ದ ಕಾಲಕ್ಕೆ ರುಕ್ಮಿಣಿ ಕಲ್ಯಾಣ ಮಾಡ್ಕೊಳ್ಳೋಕೆ ಏನು ಕಾರಣ ಅಂದರೆ, ಕೆಲವೆಲ್ಲ ಏನು ತಿಳ್ಕೊಂಡ್ಬಿಡ್ತಾರೆ, ಅಕಸ್ಮಾತ್ ಬದಲೇ ಜರಾಸಂಧನ ಕೊಲಿಸ್ಬಿಟ್ಟಿದ್ದಿದ್ರೆ ಇವ್ರ ಕಡೆ ಏನೋ ಅನ್ಕೋತಾರೆ, ಜರಾಸಂಧ ಇರಬೇಕಾಗಿತ್ತು. ಈಗ ಕೃಷ್ಣ ಏನು ಮಾಡ್ತಿದ್ದಾರೆ ನೋಡೇ ಬಿಡ್ತಿದ್ವಿ ಅಂತಿದ್ರು. ಎಲ್ಲ ಇರ್ಬೇಕಾದ್ರೆ ಮಾಡ್ತಾರೆ. ಇವಾಗ ಯಾರೋ ಆಬ್ಜೆಕ್ಟ್ ಇಲ್ಲ, ದುಷ್ಟರೆಲ್ಲ ಸೇರಿಬಿಟ್ಟಿದ್ದಾರೆ. ಅವರ ಎದುರಿಗೆ ಹಾಗೆ ಮಾಡ್ತಾನೆ. ಆದ್ದರಿಂದ ಸರ್ವೋತ್ತಮ ಅಂತ ರಾಷ್ಟ್ರಯಾಗದಲ್ಲಿ ಎಲ್ಲ ದೇವತೆಗಳು ಸೇರಿದ್ದಾರೆ. ಆಗ ಅಗ್ರಪೂಜೆ ಆಯಿತು. ಕೃಷ್ಣ ಸರ್ವೋತ್ತಮ ಅಂತ. ಯಾರು ಆಬ್ಸೆಂಟ್ ಇದ್ರೆ ಏನಾಗ್ತಿತ್ತು? ಅವರಿದ್ದಿದ್ರೆ ಅಂತ ಪ್ರಶ್ನೆ ಬರೋದು. ಏನಿಲ್ಲ. ಇಲ್ಲೂ ಕೂಡ ಅಷ್ಟೇ. ಆ ದುಷ್ಟ ಇದ್ದಿದ್ರೆ ದುಷ್ಟರೆಲ್ಲ ಇದ್ದಾರೆ, ಅಲ್ಲಿ ಇವರಿದ್ದೆ ಅವರೆಲ್ಲ ಇದ್ದಾರೆ. ಅದೇ ಒಳ್ಳೆಯವರ ಮಧ್ಯನೋ ಅಗ್ರಪೂಜೆ, ಕೆಟ್ಟವರ ಮಧ್ಯನೋ ಕೃಷ್ಣ ಕಾರ್ಯ ಸಾಧನೆ ಮಾಡ್ತಾರೆ. ಆದ್ದರಿಂದ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ, ಅದೆಲ್ಲ ಗೊತ್ತಾಯ್ತು. ತದಾ ಸ್ಥಿತಸ್ಥಿರೋರುಹೋ ಹರೇರ್ಹಲಾಯುಧೇ ಸ್ಥಿತಃ ಪ್ರಕಾಶಮಾವಿಶದ್ಬಲಂ ವಿಜೇತು ಮತ್ರ ಮಾಗಧಂ
ಮಧ್ಯಾಹ್ನ ಅವನು ಸೋಲಿಸ್ಬಿಡ್ತಾರೆ, ಯಾರನ್ನ ಬಲರಾಮ ದೇವರು ಜರಾಸಂಧನ ಸೋಲಿಸ್ಬಿಡ್ತಾರೆ. ನಮಗೆ ಕೆಲಸ ಆಗಿಲ್ಲ ಅಂತ ಕೇಳಿದರೆ ಈಗ ತದಾ ಸ್ಥಿತಃ ಶಿರೋರುಹ, ಸ್ಥಿತ ಅಂದರೆ ಬಿಡಿ, ಶಿರೋರುಹ ಅಂದರೆ ಕೇಶ, ಶುಕ್ಲಕೇಶದ ರೂಪ ಹರಿ ಆವೇಶ ಜಾಸ್ತಿ ಹಾಕಿದ. ಈಗ ತಕ್ಷಣ ಏನಾಯಿತು, ಶಕ್ತಿ ಜಾಸ್ತಿ ಬಂತು, ಸೋತು. ಎಲ್ಲಿ ಸೋತಿರ್ತಾರೆ ಬಲರಾಮ ದೇವರು ಆವೇಶ ಇರೋದಿಲ್ಲ, ಎಲ್ಲಿ ಗೆದ್ದಿರ್ತಾರೋ ಆವೇಶ ಬರೋದು, ವಿಶೇಷ ಆವೇಶ ಬೇರೆ ಬಂತು. ಹರೇ ಹಲಾಯುಧೇ ಸ್ಥಿತ ಪ್ರಕಾಶಮಾವಿಶದ್ ಬಲಂ ವಿಜೇತು ಮಾತ್ರ ಮಾಗಧಂ. ಆ ಹೊತ್ತಿಗೆ ಜರಾಸಂಧನ ಕೊಂದು ಅವರ ಸೇವೆ ಮಾಡೋ ಕಾರ್ಯ ಸರಿಯಾಗಿ ನಡೀಲಿ ಅಂಥೇಳಿ ಕೃಷ್ಣ ಸ್ವತಃ ತಾನು ತನ್ನ ಶುಕ್ಲಕೇಶ ಆವೇಶವನ್ನು ಪ್ರಕಟ ಮಾಡಿದ. ಬಲರಾಮದೇವರಿಗೆ ಜರಾಸಂಧನ ಸೋಲಿಸಲಿಕ್ಕೆ ಸಾಧ್ಯವಾಯಿತು. ತತಸ್ಯ ಮಾಗಧೋ ರಣೇ ಗದಾ ಪ್ರಹಾರ ಚೂರ್ಣಿತಃ ಪಪಾತ ಭೂತಲೆ ಬಲೋ ವಿಜಿತ್ಯ ತಂ ಯಯೌ ಪುರೀಂ. ಸಹ ತಸ್ಯ ಮಾಗಧಃ ರಣೇ ಗದಾ ಪ್ರಹಾರ ಚೂರ್ಣಿತಃ ಪಪಾತ ಭೂತಲೆ ಬಲಃ ವಿಜಿತ್ಯ ತಂ ಯಯೌ ಪುರೀಂ. ಅದರಿಂದ ಏನಾಯ್ತಾಗ, ಸಹ ಬಲರಾಮ ತಸ್ಯ ಮಾಗಧಃ ರಣೇ ಗದಾ ಪ್ರಹಾರ ಚೂರ್ಣಿತಃ. ಆ ಮಾಗಧ ಸಮಾಗಧಃ ತಸ್ಯ ಬಲರಾಮಸ್ಯ ಗದಾ ಪ್ರಹಾರ ಚೂರ್ಣಿತಃ, ಗದೆಯಿಂದ ಹೊಡೆದ್ರವರು ಮೈಯೆಲ್ಲ ನುಜ್ಜುಗುಜ್ಜಾಗೋಯ್ತು. ಅವನು ಅಲ್ಲಿಂದ ಏನು ಮಾಡಿದ, ಪಪಾತ ಭೂತಲೆ ಭೂಮಿ ಮೇಲೆ ಬಿದ್ದ. ಬಲಹ ಬಲರಾಮದೇವರು ವಿಜಿತ್ಯತಂ ಅವನನ್ನು ಗೆದ್ದು ಪುರಿಮ್ಯಯವು ದ್ವಾರಕ್ಕೆ ಹೊರಟುಬಿಟ್ಟು ಜರಾಸಂಧನ ಪರಾಭವ ಆಯಿತು. ಇನ್ನೇನು ಅವನು ಬರೋ ಸ್ಥಿತಿಯಲ್ಲೇ ಇಲ್ಲ, ಕೃಷ್ಣ ಸೈನ್ಯ ನಾಶ ಮಾಡೇ ಬಿಟ್ಟಿದ್ದ. ಇವರು ಹೊರಟೋದವರು. ವರೋರುವೇಷ ಸಂವೃತೋಥ ಚೇದಿರಾಟ್ ಸಮಭ್ಯಯಾತ್ ತಮಾಸಸಾದ ಸಾತ್ಯಕಿರ್ನದನ್ ಮೃಗಾಧಿಪೋ ಯಥಾ. ವರೋರುವೇಷ ಸಂವೃತಃ ಅಥ ಚೇದಿರಾಟ್ ಸಮಭ್ಯಯಾತ್ ತಮ್ ಆಸಸಾದ ಸಾತ್ಯಕಿ ನದನ್ ಮೃಗಾಧಿಪಃ ಯಥ. ಅಟ್ಟತಿ ಶಿಶುಪಾಲ ಬಂದ. ಪಾಪ ಅವನು ಯಾರೇ ಇಲ್ಲಿ ಕುಡಿಸ್ಬಿಟ್ಟಿದ್ದಾರೆ, ಆಗಲೇ ಕೂಡಿಸ್ಬಿಟ್ಟಿದ್ದಾರೆ. ವರ ಉರುವೇಷ ಸಂವೃತಃ, ವರ ಉರುವೇಷ ಸಂವೃತಃ, ವರನ ವೇಷದಲ್ಲಿ ಇದ್ದಾನೆ. ವರನ ವೇಷ ಗೊತ್ತಾ, ಎಲ್ಲ ರೆಡಿ ಮಾಡಿ ಪೇಟ ಗಿಟ್ಟ ಹಾಕಿ ಪಾಪ ಎಲ್ಲ ರೆಡಿ ಮಾಡಿ, ಆ ಕಡೆಯಲ್ಲೇ ಇದೆ ಕಿವಿ ಕೋಡ್ ಮಾಡಿ ಹಾಕೋ ಪದ್ಧತಿ ಇದೆ, ಅದೆಲ್ಲ ಹಾಕಿ ಎಲ್ಲ ರೆಡಿ ಮಾಡಿದ್ದಾರೆ. ಇನ್ನೇನು ಮದುವೆ ಆಗುತ್ತೆ ತಿಳ್ಕೊಬಿಟ್ಟಿದ್ದಾರೆ ಪಾಪ. ಹೈ ಪಿಚ್ಚಲ್ಲಿ ಇದ್ದಾನೆ ಈಗ. ಇನ್ನೇನು ಕ್ಷಣದಲ್ಲಿ ಮದುವೆ ಆಗಿಬಿಡುತ್ತೆ ನಿಶ್ಚಿಂತೆ ಅಂತ ತಿಳ್ಕೊ ಕೂತ್ರೆ ಆ ಟೈಮ್ನಲ್ಲಿ ಪರ್ವತ ಇದು ಮಾಡಿದ, ಮಿಸ್ ಮಾಡ್ದ. ಅವ್ನಿಗೆ ಏನಾಗ್ಬೇಕು ಈಗ, ಅವನಿಗೆ ಆ ಟೈಮ್ನಲ್ಲಿ ಟಚ್ ಆದ ದುಃಖ ಭಾರಿ ಜಾಸ್ತಿ ಆಗ್ಬಿಟ್ಟು ಸ್ವಲ್ಪ ಮಿಸ್ ಆಯ್ತು ಅಂತ. ಭಾರಿ ಮಿಸ್, 1 ಮಾರ್ಕ್ 2 ಮಾರ್ಕಲ್ಲಿ ಹೋಗ್ಬಿಟ್ರೆ ಭಾರಿ ಸಂಕಟ ಆಗ್ಬಿಡುತ್ತೆ. 10-20 ಮಾರ್ಕ್ ಅಷ್ಟು ಅನ್ಸೋದಿಲ್ಲ. ಏನ ಸಮಾಧಾನ ಮಾಡ್ತಾರೆ ಎಲ್ಲ ಆಗುತ್ತೆ ಈಗ. ಹೌದು, ಅದೆಲ್ಲ ಇದೆ. ಸಮಭ್ಯಯ ತಮಾಸಸಾದ ಆಗ ಸಾತ್ಯಕ್ಕೆ ಬರ್ತಾನೆ ಯುದ್ಧಕ್ಕೆ. ನತನ್ ಮೃಗಾಧಿಪೋಯತ, ಸಮಾಧಾನ ಮಾಡೋದು ಇನ್ನು ಮುಂದೆ ಇನ್ನೂ ಮಾಡಿಲ್ಲ, ಇನ್ನು ಮುಂದೆ ಮಾಡಬೇಕು. ಅದು ಸೋತು ಬಂದ್ಮೇಲೆ ಮಾಡೋದು ಸಮಾಧಾನ. ಈಗೇನಾಗಿದೆ, ಯುದ್ಧಕ್ಕೆ ಬಂದ ಅವನು ಶಿಶುಪಾಲ, ಆಗ ಸಾತ್ಯಕ್ಕೆ ಅಡ್ಡ ಬಂದ. ಸಾತ್ಯಕಿ ನದನ್ ಮೃಗಾಧಿಪೋಯಥ, ಮೃಗಾಧಿಪ ಅಂದರೆ ಸಿಂಹ, ಸಿಂಹದಂತೆ ಗರ್ಜೆ ಸಿಂಹನಾದವನ್ನು ಮಾಡ್ತಾ ಸಾತ್ಯಕಿ ಶಿಶುಪಾಲನನ್ನ ಎದುರಿಸಿದ. ಚಿರಂ ಪ್ರಯುಧ್ಯತ ಬುಭೌ ವರಾಸ್ತ್ರ ಶಸ್ತ್ರವರ್ಷಿಣೌ ಕೃಥಾ ನಿರೀಕ್ಷತಸ್ತತು ಪರಸ್ಪರಂ ಸ್ಫುರತ್ತನು. ಚಿರಂ ಪ್ರಯುಧ್ಯತೌ ಉಭೌ ವರಾಸ್ತ್ರ ಶಸ್ತ್ರವರ್ಷಿಣೌ ಕೃಥಾ ನಿರೀಕ್ಷತಸ್ತತು ಪರಸ್ಪರಂ ಸ್ಫುರತ್ತನು. ಚಿರಂ ಬಹುಕಾಲ ಉಭೌ ಇಬ್ಬರೂ ಕೂಡ ಪ್ರಯುಧ್ಯತೌ ಯುದ್ಧವನ್ನು ಮಾಡಿದರು. ಹೇಗೆ, ವರಾಸ್ತ್ರ ಶಸ್ತ್ರ ವರ್ಷಿಣೌ, ವರಾಸ್ತ್ರ ವರಶಸ್ತ್ರ ಅಂದರೆ ಶ್ರೇಷ್ಠವಾದ ಅಸ್ತ್ರ ಶ್ರೇಷ್ಠವಾದ ಶಸ್ತ್ರ ಇಟ್ಟುಕೊಂಡು ಇದ್ದು ಒಂದು ಸುರಿಸ್ತಾನೆ ಯುದ್ಧ ಮಾಡಿದ್ರು. ಕೃಥ ಚಿಟ್ಟೆ ಒಬ್ಬೊಬ್ಬರು ನೋಡ್ತಾನೆ ಯುದ್ಧ ಮಾಡ್ತಿದ್ದ. ತಸ್ತತು ಪರಸ್ಪರಂ ಸ್ಫುರತ್ವನ್, ಒಬ್ಬರವರು ಬಿರಿ ನೋಡ್ತಾ ಕೋಪದಿಂದ ನಿಂತ್ಕೊಳ್ಳೋದು ಯುದ್ಧ ಮಾಡೋದು ಮಾಡಿದರು. ಸಮಾನಭಾವ ಮಕ್ಷಮೀಸಿನೇ ಸುರಾತ್ಮದಶರಂ ಅಥೋದ್ವರ್ಗತಂ ಶರಂ ಬಲಾನ್ಮುಮೋಚ ವಕ್ಷಸಿ. ಸಮಾನಭಾವಂ ಅಕ್ಷಮಿ ಸಿನೇಹೇ ಸುತಾತ್ಮಜಃ ಶರಂ ಅಥ ಉದ್ವಬರ್ಹ ತಂ ಶರಂ ಬಲಾತ್ ಮುಮೋಚ ವಕ್ಷಸಿ. ಸಮಾನಭಾವಂ ಅಕ್ಷಮಿ ಸಿನೇ ಸುತಾತ್ಮಜಃ, ಸಿನಿ ಸುತ ಆತ್ಮಜ, ಸಿನಿ ಅಂತ ಒಬ್ಬ ಯಾದವ, ಆತನ ಮಗ ಇದ್ದ, ಆತನ ಮಗ ಇವನು, ಗೊತ್ತಾಯ್ತಾ? ಅದಕ್ಕೆ ಶೈನೇಯ ಅಂತ. ಸಿನಿಯ ಮಗನಲ್ಲ, ಸಿನಿಯ ಮಗನ ಮಗ, ಸಿನೇಹೇ ಸುತಾತ್ಮಜಃ, ಗೊತ್ತಾಯ್ತಾ? ಅದು ವ್ಯತ್ಯಾಸ ಇದೆ. ಸಿನಿಯ ಮಗ ಅಂತ ಅಲ್ಲ, ಸಿನಿಯ ಮಗನ ಮಗ, ಮೊಮ್ಮಗ. ಅವನು ಶರಂ ಬಾಣವನ್ನ ತಗೊಂಡು ಉದ್ವಬರ್ಹ
ತಂ ಶರಂ ಬಲಾನ್ಮುಮೋಚ ವಕ್ಷ ತನ್ನ ಪತ್ತಳಿಕೆಯಿಂದ ಉದ್ಭವ ತೆಗೆದ ಹೂಡಿದ ಪದ ಹೊಡೆದ ಜೋ ಶಕ್ತಿಯನ್ನು ಹಾಕಿ ಹೊಡೆದ ಶಿಶುಪಾಲನ ಎದೆಗೆ ಹೊಡೆದ. ಸತೇನ ತಾಡಿತೋಪತದ್ವಿಸಂಜ್ಞಕೋ ನೃಪಾತ್ಮಜ ವಿಜಿತ್ಯ ತಂ ಸ ಸಾತ್ಯಕಿರ್ಯಯೌ ಪ್ರಹೃಷ್ಟ ಮಾನಸಃ. ಸಾತ್ಯಕಿ ಏನಾಡಿದ ಮಧ್ಯೆ ಯುದ್ಧ ಮಾಡ್ತಿದ್ದಾಗ ಒಂದು ಸಿಟ್ಟು ಬಂತು ಅವನಿಗೆ. ಏನಿದು, ನಾನು ಎಂಥ ಮಹಾವೀರ, ನನ್ನ ಜೊತೆಗೆ ಈಕ್ವಲ್ ಯುದ್ಧ ಮಾಡ್ತಾನಲ್ಲ ಇವನು, ನನಗೆ ಅವಮಾನ ಇದ್ದ ಹಾಗೆ ಅಂತ ತಿಳ್ಕೊಂಡ. ಅವ್ರಿಗೆ ಏನು ಬೇಕೀಗ, ಬೇಗ ದೋಡಿಸ್ಬೇಕು ಅವನ್ನ. ತಡ ಆಯ್ತಲ್ಲ ಅನ್ಕೊಂಡ್ಬಿಟ್ಟ. ಈ ಸಿಟ್ಟು ಬಂತು, ತಗೊಂಡು ಒಂದು ಬಾಣ ಹೊಟ್ಟು ಜೋರಾಗಿ ಹೊಡೆದ. ಅವನು ಬಿದ್ದ, ಎದೆ ಹೊಡೆದ ತಕ್ಷಣ ಮೂರ್ಛಿತನಾಗಿ ಬಿದ್ದ ವಕ್ಷಸಿ. ತತೇನ ತಾಡಿತೋ ಅಪತತ್ ವಿಸಂಜ್ಞಕೋ ನೃಪಾತ್ಮಜ. ಎಚ್ಚರ ತಪ್ಪಿ ಬಿದ್ದ ಶಿಶುಪಾಲ, ಆ ಪೆಟ್ಟಿಗೆ ಎಚ್ಚರ ತಪ್ಪಿ ಬಿದ್ದ. ವಿಜಿತ್ರ ತಂಸ ಸಾತ್ಯಕಿ, ಆಗ ಅವನ್ನ ಗೆದ್ದುಬಿಟ್ಟು ಸಾತ್ಯಕಿ ಪ್ರಹೃಷ್ಟ ಮಾನಸ, ಭಾರಿ ಖುಷಿಯಿಂದ ಹೊರಟ. ಯಾಕೆ, ತಡ ಆಗಿದ್ದೆ ತಪ್ಪು ಅಂತೂ ಹೊಡೆದೆ ಪಣಿಗೆ ಅಂತ ಹೊರಟುಬಿಟ್ಟು. ಯಾಕಂದ್ರೆ ಅವ್ರು ಯಾವಾಗಲೂ ಕೂಡ ಎಲ್ಲಿ ಬರುತ್ತೆ ವಿರೋಧ ಹೆಚ್ಚಾಗಿ ಸಾಮ್ಯ ಕಂಡಾಗ. ಇಬ್ಬರು ಸಮ ಯುದ್ಧ ಮಾಡ್ತಿದ್ದಾಗ ಸಿಟ್ಟು ಬಂತು, ನಾನೆಲ್ಲಿ ಇವನೆಲ್ಲಿ, ನನ್ನಂಥವ್ನು ಇವನ್ ಮುಂದೆ ಇಷ್ಟೊತ್ತು ಯುದ್ಧ ಮಾಡೋದು ಅಂದ್ರೆ ಅವಮಾನ ಇದ್ದಾಗ ಲೆಕ್ಕ ಅನ್ಕೊಂಡು ಏನು ಮಾಡ್ದ, ಫಾಸ್ಟಾಗಿ ಹೊಡೆದು ಗೆದ್ದು ಬಿಟ್ಟ. ಪ್ರಹೃಷ್ಟ ಮಾರಿ ಖುಷಿ ಆಯ್ತು ಅವ್ನು ಬಿದ್ದ ತಕ್ಷಣ ಹೊರಟ ಬೇರೆ ಕಡೆ. ಯಾರು ಮಹಾರಥ, ಸಾತ್ಯಕಿಶ್ಚ ಮಹಾರಥ ಬಂದಿದೆ. ಅಥಾಪರೇ ಚ ಯಾದವ ವಿಜಿತ್ಯ ತದ್ಬಲಂ ಯಯುಃ ಪುರೈವರುಗ್ವಿಪೂರ್ವಕಾಃ ಪ್ರಜಗ್ನುರಚ್ಯುತಂ ಪ್ರತಿ. ಅಥಾಪರೇ ಚ ಯಾದವಾಃ, ಅಥ ಅಪರೇ ಚ ಯಾದವಾಃ ವಿಜಿತ್ಯ ತದ್ಬಲಂ ಯಯುಃ ಪುರೈವರುಗ್ಮಿಪೂರ್ವಕಾಃ ಪ್ರಜಗ್ನುರಚ್ಯುತಂ ಪ್ರತಿ. ಉಳಿದ ಯಾದವರೆಲ್ಲ ಅವ್ರು ಸಣ್ಣ ಪುಟ್ಟ ಸೈನ್ಯನೆಲ್ಲ ಸೋಲಿಸಿಬಿಟ್ಟು ಅವ್ರು ಹೊರಟು. ಒಟ್ಟಿಮೆ ಏನಾಯ್ತು, ಜರಾಸಂಧ ಹೋದ, ಅವನ ಸೈನ್ಯ ಹೋಯಿತು. ಶಿಶುಪಾಲ ಹೋದ, ಅವನ ಸೈನ್ಯ ಹೋಯಿತು. ಇಷ್ಟೆಲ್ಲ ಮಾಡಿ ತದ್ಬಲಂ ಪಪು ಯಯುಹು ಪುರೈವ ರುಗ್ಮಿಪೂರ್. ಈಗಿಂತ ಮುಂಚೆನೇ ಏನಾಗಿತ್ತು, ರುಗ್ಮಿಪೂರ್ವಕಃ ಪ್ರಜಗ್ನುರ್ ಅಚ್ಯುತಂ ಪ್ರತಿ. ಎಲ್ಲ ಡಿವೈಡ್ ಮಾಡ್ಕೊಂಡಿದ್ರು ಅವರು. ಒಬ್ಬರು ಕೃಷ್ಣ ಕರ್ಕೊಂಡು ಹೋಗ್ಬಿಟ್ಟಿದ್ದಾನೆ, ಕೃಷ್ಣನ್ ವಾಪಸ್ ತರಬೇಕು, ಇಲ್ಲಿ ಗಲಾಟೆ ಮಾಡು, ಬಲರಾಮನ ಅಟ್ಯಾಕ್ ಮಾಡುವಾಗ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡಿದ್ದು. ರುಗ್ಮಿ ಏನು ಮಾಡಿದ, ಸ್ವಂತ ತಂಗಿ ತಾನೆ, ಅದಕ್ಕೆ ಅವನು ಆ ಕಡೆ ಹೊರಟಿದ್ದ ಮುಂದೆ, ತನ್ನ ಸೈನ್ಯ ತಗೊಂಡ್ಬಿಟ್ಟು ಕೃಷ್ಣನ ಅಟ್ಯಾಕ್ ಮಾಡಕ್ಕೆ ಹೊರಟಿದ್ದ. ಕೃಷ್ಣ ಮುಂದೆ ಹೋದ, ನಿಂದು ಫಾಲೋ ಮಾಡ್ಕೊಂಡು ಹೊರಟ. ಒಟ್ಟು 3 ಕಡೆ ಆಯಿತು. ಕೃಷ್ಣ ಒಂದು ಕಡೆಗೆ, ಬಲರಾಮ ಒಂದು ಕಡೆಗೆ, ಸಾತ್ಯಕಿ ಒಂದು ಕಡೆಗೆ. ಈ ರುಗ್ಮಿನ ಕೃಷ್ಣ ಹತ್ತಿರದಲ್ಲಿ ಅಟ್ಯಾಕ್, ಮೊದಲು ಸೋಲಿಸಿದ್ದಾಯಿತು, ರುಗ್ಮಿ ಹತ್ತಿರ ಬಂದ, ಅದು ಸೋಲ್ದಕ್ಕೆ ಹತ್ತಿರ ಬಂದ. ಅಚ್ಯುತಂ ಪ್ರತಿ ಸಹೇಕಲವ್ಯ ಪೂರ್ವಕೈ ಸಮೇತ್ಯ ಭೀಷ್ಮಕಾತ್ಮಜ ಹರಿಂ ವವರ್ಷ ಸಾಯಕೈ ಸ ಸಿಂಹವನ್ಯವರ್ತತ. ಸಹ ಏಕಲವ್ಯ ಪೂರ್ವಕೈ ಸಮೇತ್ಯ ಭೀಷ್ಮಕಾತ್ಮಜ ಹರಿಂ ವವರ್ಷ ಸಾಯಕೈ ಸಹ ಸಿಂಹವತ್ ನಿವರ್ತತ. ಸಹ ಏಕಲವ್ಯ ಪೂರ್ವಕೈ, ಏಕಲವ್ಯಾದಿಗಳು ಅವನ ಹಿಂದೆ ಹೊರಟಿದ್ದು. ಆ ಬ್ಯಾಚ್ ಅಲ್ಲಿ ಆ ಕಡೆ ಇತ್ತಲ್ಲ, ಕರ್ಕೊಂಡ್ಬಿಟ್ಟು ಸಮೇತ್ಯ ಭೀಷ್ಮ ಕೃಷ್ಣನನ್ನ ಸಮೀಪಿಸಿದ. ಅಂದರೆ ಕೃಷ್ಣ ಹೋಗೋ ಸ್ಲೋ ಆಯಿತು ಅಂತಲ್ಲ, ಅದಕ್ಕೆ ಶನೈಹಿ ಅಂತ ಹೇಳಿದ್ದಾರೆ. ಕೃಷ್ಣ ಹೇಗೆ ಹೊರಟಿದ್ದ, ಎಲ್ಲ ಹೊರಟಿದ್ದ. ಯಾಕೆ ಇವನು ಬುದ್ಧಿ ಕಲಿಸೋಣ ಅಂತ ಕೃಷ್ಣ ಜೋರಾಗಿ ಸಿಗ್ತಾನೆ ಇರಲಿಲ್ಲ. ಕೃಷ್ಣ ಮಿಸ್ ಆದ, ಅದಕ್ಕೆ ಏನಾಯಿತು ಅಂತ ನೋಡ್ಕೋಬಾರ್ದು. ಚಿಕ್ಕು ಅವನು ಸೋಲಿಸಿ ಅವ್ನು ಹಣ್ಣುಗಾಯಿ ನೀರುಗಾಯಿ ಮಾಡೇ ಕಳಿಸ್ಬೇಕಾಗಿತ್ತು. ಅದಕ್ಕೋಸ್ಕರ ನಿಧಾನವಾಗಿ ಹೊರಟ, ಫಾಲೋ ಮಾಡೋಕ್ಕಾಗಲಿ ಅಂತಾನೆ ನಡೀತಿ. ಈಗ ಸಿಂಹವನ್ಯವರ್ತತ, ಕೃಷ್ಣ ಹಾಗೇನೆ ಮುಂದೆ ಓಡಿದ. ಕೃಷ್ಣ ಓಡಕ್ಕೆ ಯಾರು ಕಾಲುವೇನೆ ಕಾಣಿಸ್ತಾನೆ ಇರಲಿಲ್ಲ. ಅದು ಯಾಕೆ ಓಡದ ಕೃಷ್ಣ, ಈಗ ಸಿಗ್ಬೋದು ಆಗ ಸಿಗ್ಬೋದು ಅಂತ ಹತ್ತತ್ರದಲ್ಲೇ ಇದ್ದಾಗೆ ಜಸ್ಟ್ ಮಿಸ್ ಆಗ ಓಡ್ದ. ಸ್ವಲ್ಪ ಫಾಲೋ ಮಾಡ್ತಾನೆ ಬರಬೇಕು ಅವನು. ಅಲ್ಲಿವರೆಗೂ ಕರ್ಕೊಂಡು ಹೋದ. ಫಾಸ್ಟ್ ದೂರ ಓಡ್ಬಿಟ್ಟು ಒಂದ್ಸರ್ತಿ ಅಲ್ಲಿ ಹೋಗ್ಬಿಟ್ಟು ಇವ್ರು ಏನು ಎಲ್ಲಿ ಹೋದಾಗ ಗೊತ್ತು ಕೂಡ ಆಗ್ತಿದ್ದಿಲ್ಲ. ಮುಚ್ಚಕುಂದನ್ನು ಉದ್ಧಾರ ಮಾಡಬೇಕಾಗಿತ್ತು. ಅದಕ್ಕೆ ಎಲ್ಲಿ ಮೆಲ್ಲಗೆ ಹೋಗ್ತಾನೆ ಕಾರಣ ಇದೆ, ಇಲ್ಲಿ ಫಾಸ್ಟ್ ಆಗೋದು ಅದಕ್ಕೊಂದು ಕಾರಣ ಇರುತ್ತೆ. ದೊಡ್ಡವರು ಏನೇ ಮಾಡಿದ್ರೆ ಏನಿರುತ್ತೆ ಅದಕ್ಕೊಂದು ಕಾರಣ ಇರುತ್ತೆ. ಅದಕ್ಕೆ ಗಮನಾಸನ ಸಂಕಥಾದಿ ಲೀಲಾಹ ಕೃತಿ ಮಾತ್ರೇಣ ಭವಾಪ ವರ್ಗದಾತ್ರೀ ಹೇಳಿದ್ದಾರೆ ಮಧ್ವವಿಜಯದೊಳಗೆ. ಆಚಾರ್ಯ ಏನೇ ಮಾಡಲಿ ಗಮನದಲ್ಲೂ ಒಂದು ಮೆಸೇಜ್ ಇದೆ, ಆಸನ ಕೂಡೋದ್ರಲ್ಲೂ ಮೆಸೇಜ್ ಇದೆ, ಮಾತಾಡೋದ್ರಲ್ಲೂ ಅಂತೂ ಇದ್ದೇ ಇದೆ. ಈಗ ಏನು ಮಾಡಿದ್ರು ಕೂಡ ದೊಡ್ಡವ್ರು ಏನಿರುತ್ತೆ ಅದರೊಳಗೊಂದು, ಅದಕ್ಕೆ ಏನೋ ಹೇಳ್ತಾರೆ. ಮತ್ತೆ ಆರ್ಗ್ಯೂ ಮಾಡ್ತಾ ಕೊಡ್ಬಾರ್ದು. ಏನು ಮಾಡ್ಬೇಕಾಗ ಕೇಳಬೇಕಷ್ಟೇ. ಆರ್ಗ್ಯೂ ಮಾಡ್ತಾ ಹೋದ್ರೆ ದಡ್ಡ ಅಂತ ಆಗ್ಬಿಡು. ಅವ್ರು ಅರ್ಥ ಇಲ್ಲದೆ ಹೇಳೋದಿಲ್ಲ ಅಂತ, ಏನೋ ಮೆಸೇಜ್ ಇಟ್ಕೊಂಡಿರ್ತಾರೆ, ಹೇಳ್ತಾರೆ, ಅದು ನಡೆಸ್ಬೇಕಾಗ. ಇಲ್ಲಿ ಹೊರ ತಪ್ಪಾಗ್ಬಿಡುತ್ತೆ. ಸಸಾಯಕೈ ಅವಾಹನ ಅಕ್ಷೌಹಿಣಿ ತ್ರಯಂ ಹರಿಹಿ ಹರಿಂ ವವರ್ಷ ಸಾಯಕೈ ಸ ಸಿಂಹವತ್ನ್ಯವರ್ತತ. ಇನ್ನೇನು ಕೃಷ್ಣ ಎಲ್ಲ ಹೋಗ್ತಿದ್ದ, ನೋಡ್ದ, ಸಿಕ್ಕಬಿಟ್ಟಾದ ಖುಷಿಯಿಂದ ಬಾಣಗಳನ್ನ ಹೊಡೆದ. ಕೃಷ್ಣ ಹಿಂದಕ್ಕೆ ತಿರುಗಿದ. ಸಿಂಹವತ್ತನೆ ಬರ್ತದ, ಸಿಂಹದಂತೆ ನರಸಿಂಹನಾದ ಕೃಷ್ಣ ಸಿಂಹದಂತೆ ಹಿಂದಿರುಗಿದ. ಓಡೋ ಉದ್ದೇಶ ಇದ್ದಿದ್ರೆ ಇದು ಬರಬೇಕಾಗಿದ್ದಿಲ್ಲ. ಕೃಷ್ಣ ಸೋಲ್ಸೋ ಉದ್ದೇಶ ಇತ್ತು, ಅವ್ನ ಮರ್ಯಾದೆ ಕಳಿಬೇಕಾಗಿತ್ತು, ನಿಂತ್ಕೊಂಡು. ಇದು ಹಿಂದೆ ಹೇಳಿದ್ದಾರೆ ಈಗಾಗಲೇ. ರುಕ್ಮಿಣಿಗೆ ಇಷ್ಟೆಲ್ಲ ಸಿಟ್ಟು. ರುಕ್ಮಿಗೆ
ಬಂತು ಕೃಷ್ಣನ ಮೇಲೆ ಯಾತಕ್ಕೆ ಬಂದು ಕೃಷ್ಣವನ್ನು ಹಣ್ಣುಗಾಯಿ ನೀರುಗಾಯಿ ಮಾಡಿದ್ದ, ಅದಕ್ಕೆ ಸೇರ್ತಿಸ್ಕೊಳಕ್ಕೆ ಈಗ ಮಾಡಿದ ಅಂತ ಅನ್ಕೋಬಾರ್ದು ಅಂತಾನೆ ಹಿಂದೇನು ಮಾಡಿದ್ದ ಅಲ್ಲಿ ಹೋದಾಗ ಜಾಸ್ತಿ ಪೆಟ್ಟು ಹಾಕಿದ್ದಿಲ್ಲ ಅವನಿಗೆ. ಇಲ್ಲಿ ಬಂದಿದೆ ಅದು 16ನೇ ಅಧ್ಯಾಯದ, ಇದು 17 ಅಷ್ಟೇ, 16ರಲ್ಲೇ ಬಂದಿದೆ. ಕೃಷ್ಣ ಭಾರಿ ಮೆಲ್ಲ ಹೊಡೆದಿದ್ದ, ಉಳಿದವರೆಲ್ಲ ಕವಚ ಎಲ್ಲ ಕಿಚ್ಚೆಲ್ಲ ಮಾಡಿ, ಇವನ್ನ ಹಾಗೆ ಅಲ್ಲ ಸುಮ್ಮನೆ ಸೋಲ್ಸಿ ಕಳಿಸಿದ್ದ. ಯಾತಕ್ಕೆ ಅಂದರೆ ಇದ್ದಿದ್ದರಲ್ಲೇ ಮರ್ಯಾದೆ ಉಳಿಸೋಣ ಅಂತ ಹೇಳಿ. ಇಷ್ಟಾದ್ರೂ ಅವ್ನು ದ್ವೇಷ ಮಾಡ್ತಾ ಏನರ್ಥ, ಸ್ವರೂಪ ದ್ವೇಷ ಅಂತ. ಅದೇನು ಅನ್ಕೋಬೇಕಾಗಿತ್ತಾಗ, ಎಲ್ಲರನ್ನು ಹಾಗೆ ಹೊಡೆದು ನನ್ನ ಮಾತ್ರ ಮೇಲೆ ಹೊಡೆದಿದ್ದಾನೆ ಆದ್ದರಿಂದ ಅವನ ಮೇಲೆ ನಾವು ದ್ವೇಷ ಮಾಡಬಾರ್ದು ಅನ್ಕೋಬೇಕಾಗಿತ್ತು. ಅನ್ಕೊಳ್ಳಿಲ್ಲ, ಸ್ವರೂಪದಲ್ಲೇ ಇದ್ದಿದ್ದು ಏನು ಮಾಡಿದ್ರು ಹೋಗೋದಿಲ್ಲ. ಹಿಮ್ಮವನ್ಯವರ್ತತ ಅಕ್ಷೋಹಿಣಿ ತ್ರಯಂ ಹರಿಹಿ ತದಾ ನಿಹತ್ಯ ಸಾಯಕೈಹಿ. ಅವ್ನು 3 ಅಕ್ಷೋಹಿಣಿ ಸೈನ್ಯ ಒಯ್ದಿದ್ದ ಅವನು, ಗೊತ್ತಾಯ್ತಾ? ಯಾಕೆಂದ್ರೆ ಇದ್ರ ಪ್ರಶ್ನೆ ತನ್ನ ಮರ್ಯಾದೆ ಪ್ರಶ್ನೆ, ಆದ್ದರಿಂದ ದೊಡ್ಡ ಸೈನ್ಯನೇ ಫುಲ್ ಫ್ರೆಂಡ್ನಾಗ ಹೊಟ್ಟಿದ್ದ. ಕೃಷ್ಣ ಏನು ಮಾಡಿ ಅದಿಷ್ಟನ್ನು ಕೊಂದು ಹಾಕಿದ. ನಿಹತ್ಯ ಸಾಯಕೈಹಿ ಅವಾಹನಾಯುಧಂ ವ್ಯಧಾತ್. ಅವಾಹನಂ ಅನಾಯುಧಂ ಅಂದ್ರೆ ಅರ್ಥ ಏನೋ, ಆಯುಧನೂ ಇಲ್ಲ ವಾಹನನೂ ಇಲ್ಲ, ಆ ಕೃಷ್ಣ ಹೊಡೆದಾಕಿದ. ವ್ಯಧಾನ್ ನಿಷಾದಪಂ ಶರೈಕ್ಷಣ. ನಿಷಾದಪ ಅಂದ್ರೆ ಯಾರು? ಏಕಲವ್ಯ, ನಿಷಾದರ ಒಡೆಯ. ಅವನನ್ನು ಸೋಲಿಸಿ ಕಳಿಸಿದ. ಶರಂ ಶರೀರ ನಾಶಕಂ ಸಮಾದದಾನಮೀಶ್ವರಂ ತ ಏಕಲವ್ಯ ಆಶುತಂ ವಿಹಾಯ ಪುಪ್ರುವೆ ದುಧ್ರುವೆ ಭಯಾತ್. ಕೃಷ್ಣ ಅವನನ್ನ ಆ ವಾಹನಗೇನೋ ಹೊಡೆದಾಕಿದ, ಯಾರ್ದು ಏಕಲವ್ಯಂದು ಕೂಡ. ಆಗ ಯುದ್ಧ ಮುಂದುವರಿಸಿದ. ಕೃಷ್ಣ ಒಂದು ದೊಡ್ಡ ಬಾಣ ತಗೊಂಡ, ಹೊಡಿಲಕ್ಕೆ ಹೊರಟ. ಅವನಿಗೆ ಅರ್ಥ ಆಯ್ತು, ಓ ಹೊಡೆದ್ರೆ ಹೋಗೇ ಬಿಡ್ತೀನಿ ಅಂತ ತಿಳ್ಕೊಬಿಟ್ಟು ಓಡೋಗ್ಬಿಟ್ಟ ಅವನು. ಯಾರು? ಏಕಲವ್ಯ. ಅವನ ಪರಾಕ್ರಮ ಇಷ್ಟೇ. ಅಂದರೆ ಅವ್ನಿಗೆ ಗೊತ್ತಾಗುತ್ತೆ, ಈ ಬಾಣ ನೋಡಿದ ತಕ್ಷಣವೇ ಇದು ನನ್ನ ಕೈಲಿ ಆಗಲ್ಲ ಅಂತೇಳಿ ಎಸ್ಕೇಪ್ ಆಗಿಬಿಟ್ಟು. ಇಂಥವನಿಗೆ ಅವನು ಅನ್ಯಾಯ ಮಾಡಿದ್ರು ದ್ರೋಣಾಚಾರ್ಯರು. ಇನ್ನೂ ನ್ಯಾಯ ಹೆಚ್ಚು ಮಾಡಿದಾಗ ಲೆಕ್ಕ, ನೀವು ಕೈಯ ಕೊಡು ಅಂತ ಕೇಳಬಹುದಾಗಿತ್ತು, ಹಾಗೆಲ್ಲ ಕೇಳಲಿಲ್ಲ. ಇನ್ನು ಯುದ್ಧ ಮಾಡಿದ್ರೆ ಒಂದು ಪ್ರಮಾಣ ಮಾಡು ಅಂತ ಕೇಳ್ಬೋದು, ಅದನ್ನು ಕೇಳಲಿಲ್ಲ. ತಿಳಿತಿಲ್ಲ, ಕೇಳಿದ್ದೇನು ಮಿನಿಮಮ್ ಕೇಳಿದಾಗ ಲೆಕ್ಕ. ಟೋಕರ್ ಎಷ್ಟೊತ್ತು ಅಂಪ್ಯೂಟ್ ಮಾಡ್ತಾರೆ, ಕಾಲನೇ ಕತ್ತರಿಸಿ ಹಾಕಿಬಿಡ್ತಾರೆ. ಅದೇನಂತ ಥ್ಯಾಂಕ್ಸ್ ಹೇಳ್ತಾರಲ್ಲ, ಕಾಲು ಕತ್ತರಿಸಿದ್ರೆ, ಇಲ್ಲದ್ರೆ ಸತ್ತೋಗ್ತಿದ್ದ ಅವ್ರು. ಇಷ್ಟು ಮಾಡಿದವ್ರಿಗೆ ಅವ್ನು ಗುರುದಕ್ಷಿಣೆ ಕೊಡದೆ ಹೋಗಿದ್ರೆ ಅವ್ರು ಏನೂ ಉಳಿತಿದ್ದಿಲ್ಲ. ಗುರುದಕ್ಷಿಣೆ ಕೊಡದೆ ವಿದ್ಯೆ ಏನಾಗ್ತಿತ್ತು, ಎಲ್ಲ ನಲಿಫೈ. ಏನು ಮಾಡ್ತಾರೆ, ಎಕ್ಸಾಮ್ ಫೀಸ್ ಕೊಡಲಿಲ್ಲ, ಸೇರಿಸೋದೇ ಇಲ್ಲ. ಏನಾಯ್ತು, ಆಗ ವರ್ಷ ಪೂರ್ತಿ ಹಾಳಾಯಿತು. ಹೊತ್ತಾನೆ ನಾಟಲ್ಲೂ ಫೀಸ್ ಕೊಟ್ಟಿಲ್ಲ, ಇಲ್ಲ ಎಷ್ಟು ಹಾಗಾಗುತ್ತೆ ಯಾವುದೋ ಕಾರಣಕ್ಕೆ. ಅದಕ್ಕೆ ಸ್ವಲ್ಪ ಇದು ಕೊಟ್ಟಿರ್ವಿ, ವಿತ್ ಪೆನಾಲ್ ಫೀಸ್ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿರ್ತಾರೆ, ಅದನ್ನು ಉಪಯೋಗಿಸೋದ್ರೆ ಕತೆ ಮುಗೀತು. ಅವ್ನು ಗುರುದಕ್ಷಿಣೆ ಕೊಡಬೇಕಾದ್ರೆ ಬೈಂಡಿಂಗ್ ಆಗಿತ್ತು, ಅವನಿಗೆ ಬೇರೆ ದಾರಿನೇ ಇರಲಿಲ್ಲ, ಅದರಿಂದ ಮಾಡಿದ್ರು. ಅದು ಮಿನಿಮಮ್ ಇದು ಮಾಡಿದಾಗ ಆಯ್ತು, ಹೆಚ್ಚು ಮಾಡಲಿಲ್ಲ. ಅದು ತಮ್ಮ ವಯಸ್ಸು ಅದನ್ನು ಜ್ಞಾನ ನೋಡೋದಿಲ್ಲ, ಅದನ್ನು ಆ ಆ್ಯಂಗಲ್ ನೋಡೋದಿಲ್ಲ. ಏನು ಮಾಡ್ತಾರೆ, ಓ ಭಾರಿ ಅನ್ಯಾಯ ಮಾಡಿ, ಆ ಉದ್ದೇಶ ತಿಳ್ಕೊಡೋದಲ್ಲ, ಬೈಯೋದಾದ್ರಿಂದ ಹಾಗಾಗುತ್ತೆ. ಏನಂತ ಏಕಲವ್ಯನ ಕತೆ ಆಗಿದೆ, ಇದು ಆಮೇಲಿನ ಕತೆ ಇದೆ, ಈಗ ಆಗಲಿ ನಡೀತಿರೋದು. ಮುಗಿತಲ್ಲ ಏಕಲವ್ಯನ ಕತೆ ಆಗಲೇ, ಹಿಂದೆ ಆಗಲಿಲ್ಲ, ಆಗ್ಲೇನೆ ಗುರುದಕ್ಷಿಣೆ ಕೊಟ್ಟಿದ್ದೆಲ್ಲ ಮುಗಿದೋಗಿದೆ ಈಗಾಗಲೇ. ಇಷ್ಟಾದ್ರೂ ಅವ್ನು ಒಳ್ಳೆಯವನಾಗಿಲ್ಲ. ಈ ಬೆರಳಿಲ್ಲದೆ ಬಾಗೋದಿಲ್ವ? ಈಗ ಒಂದು ಕೈದು ಎಂಟೆಂಟು ಸಾಹಸ ಮಾಡ್ತಾರೆ ಗೊತ್ತಾ ನಿಮಗೆ? ನಮಗನ್ಸುತ್ತೆ ಅಷ್ಟೇ ಸಂಚರಣದ. ಇದೆಲ್ಲ ಬೇರೆ ಕಡೆ ಯುದ್ಧ ಮಾಡಿದಾಗ 2 ಕಾಲು ಕಟ್ಟಾದವ್ರು ಇದೆ ಯುದ್ಧದಲ್ಲಿ. ಆರ್ಟಿಫಿಷಿಯಲ್ ಕಾಲು ತಗೊಂಡು ಹಾಕಿ ಅವ್ರು ಇನ್ನು ಹಾಕಿ ಬಂದಿದ್ದಾರೆ, ಬಾಂಬ್ ಹಾಕಿ ಬಂದು VC ಅಂತ ಹಿಂದೆ ವಿಕ್ಟೋರಿಯಾ ಕ್ರಾಸ್ ಅಂತವೆಲ್ಲ ಅಂತ ಅವಾರ್ಡ್ ತೊಗೊಂಡವ್ರಿದೆ. 2 ಕಾಲಿಲ್ಲ ಅಂತ ಹೊತ್ತು ಯುದ್ಧ ಬಿಟ್ಟಿಲ್ಲ ಅವರು. ಅದು ಬಂದು ವಾಪಸ್ ಬಂದು ರಿಪೇರಿ ಮಾಡಿಸ್ಕೊಂಡು ಟ್ರೈನಿಂಗ್ ತೊಗೊಂಡು ಮತ್ತೆ ಹೋಗಿ ಮಾಡಬೇಕು. ಅರ್ಥ ಆಯ್ತಾ? ಇನ್ನೂ ಕೆಲವರು ನೋಡಿದಿರಿ, ಹಾಕಿರ್ತಾರೆ ಕಾಲಲ್ಲಿ ಬರೋ ಪರಿಚಯ ಪಾತ್ರ, ಕಾಲ ಬೆರಳಲ್ಲಿ, ಕೈ ಇರಲಿಲ್ಲ ಅವನಿಗೆ, ಕಾಲ ಬೆರಳಲ್ಲಿ ಪೆನ್ ಇಟ್ಕೊಂಡು ಬರೋದಾನೆ. ಅದು ಹೇಗಾಗುತ್ತಾಗಿದ್ರೆ? ಅದರಿಂದ ಏನು ಆಶ್ಚರ್ಯ ಇಲ್ಲ. ಹಠ ಮುಖ್ಯ, ಹಠ ಛಲ. ಇವತ್ತು ಎಲ್ಲ ಇದ್ದು ಏನೂ ಮಾಡಿದವರು ಇದ್ದಾರೆ. ಎಷ್ಟು ಊನತೆ ಇದ್ದು ಎಷ್ಟು ಕೆಲಸ ಮಾಡ್ತಾರೆ. ಸಾಧನೆ ಮಾಡಬೇಕು ಅಂತಿದ್ರೆ ಊನತೆ ಅಡ್ಡಿ ಆಗೋದಿಲ್ಲ ಅವ್ರಿಗೆ, ಗೊತ್ತಾಯ್ತಾ? ಇವಾಗ ಬೆಳಕಿಲ್ಲ ಅಂತ ಇರ್ತಾರೆ, ಬೆಳಕು ಹಾಕಿದ್ರೆ ಅದು ಆರಿಸ್ಬಿಟ್ಟು ಮಾಡ್ಕೊಂಡ್ಬಿಡ್ತಾರೆ ಆರಾಮಾಗಿ. ಕಂಪ್ಲೇಂಟ್ ಕೊಡು, ಜೋರು ಗಲಾಟೆ ಮಾಡೋದು, ಗದಿಯಲ್ಲಿ ಇರೋದಿಲ್ಲ. ಮಾಡೋನು ಏನಿದ್ರು ಮಾಡ್ತಾರೆ, ಬಿಡೋದಿಲ್ಲ. ಸಾಮಾನ್ಯ ದೊಡ್ಡ ದೊಡ್ಡ ಸಾಧನೆ ಮಾಡಿದವ್ರು ಹೆಚ್ಚಾಗಿ ಭಾರಿ ಪೂರ್ವದಿಂದ ಬಂದವರು, ಪೂರ್ ಬ್ಯಾಕ್ಗ್ರೌಂಡ್ ಇರ್ತಾರೆ, ಮನೇಲಿ ದೀಪ ಕೂಡ ಇರೋದಿಲ್ಲ, ಬೀದಿ ದೀಪದಲ್ಲಿ ಓದಿ ರ್ಯಾಂಕ್ ಬಂದವರು ಇದ್ದಾರೆ. ಎಲ್ಲ ರೀತಿಯಲ್ಲಿ ದೀಪ ಹರಿಸ್ಮೇಲೆ ಮನೆಗೆ ಫೇಲ್ ಆದವರು ಇದ್ದಾರೆ. ಸಾಧನೆಗೆ ಅದೆಲ್ಲ ಅಡ್ಡಿ ಆಗೋದೇ ಇದೆ. ಅದು ಹಠ ಅವನಿಗೆ. ಸಾಧನೆ 2 ವಿಧ, ಒಳ್ಳೇದಕ್ಕೂ ಹಠ, ಕೆಟ್ಟದಕ್ಕೂ ಹಠ. ಒಳ್ಳೇದನ್ನ ಹಠ ಹಿಡಿದು ಮಾಡಿದರೆ ಅವ್ನು ಭಾರಿ ಯೋಗ್ಯ, ಅವನು ಕೆಟ್ಟದ ಹಠ ಹಿಡಿದು ಮಾಡಿದರೆ ಭಾರಿ ಅಯೋಗ್ಯ. ಆದ್ದರಿಂದ ಇಬ್ಬರಿಗೂ ಛಲ ಇರುತ್ತೆ. ಈ ರಾಜ್ಯ ಸರಾಗಲ್ಲ, ಈ ಕಡೆ ಇದ್ರೆ ಆ ಕಡೆ, ಆ ಕಡೆ ಸರಿ, ಯಾರು ಜೈ ಅಂತಿರೋದು ಅಷ್ಟೇ. ಅವ್ರು 2ಕ್ಕೂ ಇಲ್ಲ. ಬೆಳಿಗ್ಗೆ ಒಂದು ಪಾರ್ಟಿ, ಸಾಯಂಕಾಲ ಒಂದು ಪಾರ್ಟಿ ಇದೆ. ಅವ್ರ ಪ್ರಿನ್ಸಿಪಲ್ ಏನಿರೋದಿಲ್ಲ ಅವರಿಗೆ. ತಂದುರ್ಭೃತಾಂ ವರೇ ಗತೆ ರಣಂ ವಿಹಾಯ ಭೂಭೃತಃ ಕರೂಷರಾಜ ಪೂರ್ವಕಃ ಕ್ಷಣಾತ್ ಪ್ರದುರ್ಭಯಾತ್. ಏನಾಯ್ತಾಗ ಏಕಲವ್ಯ ಭಾರಿ ಹೆಸರುವಾಸಿ ಆದವರು. ಈವನ್ ವಿಥೌಟ್ ದಟ್ ಭಾರಿ ಸ್ಟ್ರಾಂಗ್ ಇದ್ದ, ಎಕ್ಸ್ಪರ್ಟ್ ಆಗಿದ್ದ.
ಯಾವಾಗ ಅವನು ಹೋಗ್ಬಿಟ್ಟ, ಉಳಿದವ್ರಿಗೆ ಬಯಸ ಅವರು ಹೊಡ್ಬಿಟ್ರು ಅವ್ರ ಹಿಂದೆ. ಯಾರ್ಯಾರು? ಕರುಷ, ರಾಜಪೂರ್ವ. ಕರುಷ ಅಂದರೆ ದಂತವಕ್ರ. ದಂತವಕ್ರ ಶಿಶುಪಾಲ ಅಲ್ಲೇ ಹೋಗಿದ್ದ, ಸೋತೋಗಿದ್ದ. ಇವರೆಲ್ಲ ಕೂಡ ಕ್ಷಣ, ಒಂದೇ ಕ್ಷಣದಲ್ಲಿ ಪ್ರದುದ್ರುವುರ್ ಭಯ, ದುದ್ರುವು ಪ್ರದುದ್ರುವು, ಓಟ ಕಿತ್ತರು ಅಂತಾರಲ್ಲ ಹಾಗೆ. ಅಷ್ಟರ ಮಟ್ಟಿಗೆ ಅದು ಏಕಲವ್ಯ ಇಂಪಾರ್ಟೆಂಟ್ ಆಗಿ ಉಳ್ಕೊಂಡಿತ್ತು. ಇನ್ನೂ ಕೂಡ ಭಯಾತ್, ಭಯದಿಂದ ಓಡಿ ಹೋದರು. ತನುಭೃತಾಂ ವರೇ ಗತೆ ರಣಂ ವಿಹಾಯ ಭೂಭೃತಃ ಕರುಷರಾಜಪೂರ್ವಕಾಃ ಕ್ಷಣಾತ್ ಪ್ರದುದ್ರುಬುರ್ಭಯಾತ್ ಅಥಾ ಸಸಾದ ಕೇಶವಂ ವೃಷ. ಇನ್ಯಾರು ಉಳ್ಕೊಂಡಿಲ್ಲ, ಉಳ್ಕೊಂಡಿದ್ದ್ಯಾರೀಗ? ಅವನು ಸೈನ್ಯ ಹೋಯಿತು, ಫಾಲೋ ಎಲ್ಲ ಹೋಗ್ಬಿಟ್ಟು ಅವನೊಬ್ಬನೇ ಈಗ ಒಬ್ಬನೇ ಟ್ರೈ ಮಾಡ್ತೀನಿ ಅಂತ ಹೊರಟ. ಅಥಾ ಸಸಾದ ಕೇಶವಂ ವೃಷಾಸಭಿ ಶರಾಂಬುಧಾರ ಆಶುತಂ ವಿವಾಹನಂ ವ್ಯದಾಧರಿಃ. ಅಥ ಆಸತಾದ ಕೇಶವಂ ವೃಷಾ ಸಹ ಭೀಷ್ಮಕಾತ್ಮಜ. ಭೀಷ್ಮಕನ ಮಗ ರುಗ್ಮಿ ಕೃಷ್ಣನನ್ನ ಶರಾಂಬುಧಾರ, ಶರಾಂಬುಧಾರ ಅಂದರೆ ಅಂಬುಧಾರ ಅಂದರೆ ಮಳೆ, ಶರಾಂಬುಧಾರ ಅಂದರೆ ಬಾಣದ ಮಣೆ, ಬಾಣೆಗಳ ಮರೆಯ ಸುರಿಸ್ತಾ ಕೃಷ್ಣ ಮೇಲೆ ಯುದ್ಧಕ್ಕೆ ಹೊರಟ. ಆಶುತಂ ವಿವಾಹನಂ ವ್ಯಧಾಧರಿ. ತಕ್ಷಣ ಏನು ಮಾಡಿದ ಕೃಷ್ಣ? ವಿವಾಹನಂ, ಅವನ ರಥವನ್ನು ನಾಶ ಮಾಡ್ತ. ಚಕರ್ತ ಕಾರ್ಮುಕಂ ಪುನಃ ಸಖಡ್ಗ ಚರ್ಮ ವೃದ್ಧರೇ ರಥಂ ಸಮಾರುಹತ್ ಶರೈ ಚಕರ್ತ ಖಡ್ಗಮೀಶ್ವರ. ಚಕರ್ತ ಕಾರ್ಮುಕಂ ಪುನಃ, ಅದು ರಥ ಹೊಡೆದ, ಅವನ ಕೈಲಿ ಧನುಸ್ಸನ್ನು ಕತ್ತರಿಸಿದ. ಸಾಬ ಏನು ಮಾಡಿದ ಅವನು? ಖಡ್ಗ ಚರ್ಮ ವೃದ್ಧರಿ, ಇನ್ನೂ ಹಠ. ಖಡ್ಗ ಚರ್ಮ ಭೃತ್, ಖಡ್ಗ ಅಂದರೆ ಖಡ್ಗ, ಚರ್ಮ ಅಂದರೆ ಗುರಾಣಿ. ಅದು ಹಿಡ್ಕೊಂಡು ಕೃಷ್ಣನ ಹತ್ರ ಬರ್ತಾನೆ. ಮತ್ತೆ ರಥಂ ಸಮಾರು, ಕೃಷ್ಣನ್ ಹೊಡಿಬೇಕು ಅಂತೇಳಿ ಕೃಷ್ಣನ ರಥನೇ ಹತ್ತುತ್ತಾನೆ. ಶರೈಹಿ ಚಕರ್ತ ಖಡ್ಗ ತಕ್ಷಣ ಕೃಷ್ಣ ಏನು ಮಾಡ್ತಾನೆ? ಖಡ್ಗನ ತುಂಡು ಮಾಡ್ತಾನೆ. ಅಷ್ಟ ಈ ಹಠ ತೋರಿಸ್ತೆ, ಎಷ್ಟಪ್ಪ ಹಠ ಇದೆ ಇವನಿಗೆ. ಊರಶ್ವಿನಿ ಸೈನ್ಯ ಅವರೆಲ್ಲರ ಸಪೋರ್ಟು ಬಂದ, ಅವ್ರು ಹೋದ್ರು, ಅವನು ಹೋದ, ಅವ್ರು ಫಾಲೋ ಮಾಡಿದರು. ರಥದಲ್ಲಿ ಬಂದ, ರಥ ಹೋಯ್ತು, ವಾಹನ ಇದು ಹೋಯ್ತು, ಆ ಧನುಸ್ಸು ಹೋಯ್ತು, ಖಡ್ಗ ಹಿಡ್ಕೊಂಡ ಬಂದ, ಹತ್ತಿದ, ಖಡ್ಗ ಹೋಯ್ತು. ಇಷ್ಟೆಲ್ಲ ಅವ್ರು ಹಠ ಮಾಡ್ತಿದ್ದ. ಅವ್ರು ಪಾಪ ವೃತ್ತಿಗೆ ಏನೇನು ಬೇಕೋ ಎಲ್ಲ ಮಾಡ್ತಾ ಇದ್ದ. ಪುನಸ್ತ ಖಡ್ಗ ಚರ್ಮಬುದ್ಧರೇಹೇ ರಥಂ ಸಮಾರುಹತ್ ಶರೈಶ್ಚಕರ್ತ ಖಡ್ಗಮೀಶ್ವರ. ಬಾಣಗಳಿಂದ ಕೃಷ್ಣ ಅನ್ನ ಖಡ್ಗವನ್ನು ಕತ್ತರಿಸಿದ. ಶರೈಹಿ ವಿತಸ್ತಿ ಮಾತ್ರ ಕೈರ್ವಿಧಾಯತಂ ನಿರಾಯುಧಂ. ನಮಗೆ ತಕ್ಷಣ ಒಂದು ಪ್ರಶ್ನೆ ಬಂತಾಗ ಇಮಿಡಿಯೇಟ್ ಆಗಿ, ಹೇಗೆ ಸಾಧ್ಯ ಅಂತ ಕೇಳಿದ್ದು. ಹೇಗೆ ಸಾಧ್ಯ? ಬಾಣ ರಥ ಹತ್ತಿಬಿಟ್ಟಿದ್ದಾನು, ರಥ ಹತ್ತಿದ್ದಾನೆ, ಬಿಲ್ಲು ಬಾಣ ಹಿಡಬೇಕು, ಇಷ್ಟು ಜಾಗ ಬೇಕು, ಅಲ್ಲೇ ಇಷ್ಟು ಜಾಗ ಬೇಕು, ಹೇಗೆ ಹೊಡಿಯೋಕ್ಕೆ ಸಾಧ್ಯ? ಎಷ್ಟು ಸೂಕ್ಷ್ಮ ಪ್ರಶ್ನೆ. ಇದಕ್ಕೆಲ್ಲ ಕತೆ ಕಾದಂಬರಿಕಾರ ಹೊಲಸು ಕೆಟ್ಟ ಹಾಳು ಮಾಡಿಬಿಡ್ತಾರೆ. ಎಷ್ಟು ಆ್ಯಕ್ಯುರಸಿ ಮೇಂಟೈನ್ ಮಾಡ್ತಾರೆ ಅಂತ ಉತ್ತರ ಕೊಡ್ತಾರೆ. ಮಹಾಭಾರತ ರಾಮಾಯಣ ಎಲ್ಲೆಲ್ಲಿ ಪ್ರಶ್ನೆ ಬರುತ್ತೆ, ಸರಿಯಾಗಿ ಟೆಕ್ಸ್ಟ್ ಓದಿಬಿಟ್ರೆ ಉತ್ತರ ಇರುತ್ತೆ. ಆಚಾರ್ಯ ಎತ್ತಿ ತೋರಿಸ್ತಾರೆ ಅದನ್ನೆಲ್ಲ ಕೂಡ. ಅದಕ್ಕೆ ಸಂಶಯ ಛೇದಂ ಮಾಡ್ತಾರೆ. ಇದು ಬಹಳ ಮುಖ್ಯ. ಇದೆ ಏನು ಮಾಡಿದಕ್ಕೆ ಹೇಗೆ ಹೊಡೆಯೋಕ್ಕೆ ಸಾಧ್ಯ ಇದೆ ಬಾಣ ಅಂತ. ಉದಾಹರಣೆಗೆ ಎಷ್ಟು ಹತ್ರ ಬಂದಿದ್ದಾನಪ್ಪ, ನೀವು ಗಣ್ಣೀರು ಹೊಡ್ಲಿಕ್ಕಾಗಲ್ಲ ಅವನ. ತುಂಬ ಕ್ಲೋಸ್ ಗಣ್ಣೀರು ಹೊಳಗೆ ಏನು ಮಾಡಿ ಗಂಡು ಕಿತ್ಕೊಂಡು ಹೋಗ್ತಾನೆ ಅಷ್ಟೇ ಆ ಕಡೆಗೆ. ಗೊತ್ತಾಯ್ತಾ? ಕೆಲಸ ದೂರ ಇದ್ದಷ್ಟು ಕೂಡ ಹೊಡೆಯಲಿಕ್ಕೆ ಸಾಧ್ಯ. ಹತ್ತಿರ ಇದ್ದಾಗ ಯಾವ್ದು ಉಪಯೋಗಕ್ಕೆ ಬರುತ್ತೆ? ರಿವಾಲ್ವರ್ ಉಪಯೋಗಕ್ಕೆ ಬರುತ್ತೆ. ಇದೆಲ್ಲ ಗನ್ ಉಪಯೋಗಕ್ಕೆ ಬರೋದಿಲ್ಲ. ಡಿಸ್ಟೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ನೂ ದೂರ ಇದ್ದರೆ ಗನ್ನು ಉಪಯೋಗಕ್ಕೆ ಬರಲ್ಲ. ಏನು ಮಾಡ್ತಾರೆ ಹಾಗಾದ್ರೆ? ಇದೆಲ್ಲ ಬ್ಲಾಸ್ಟ್ ಮಾಡ್ತಾರೆ. ವೆರೈಟಿಗಳಿದೆ. ಅದೆಲ್ಲ ಇವು ಗೊತ್ತಿಲ್ಲ ಇವರಿಗೆ, ಸುಮ್ಮನೆ ಹುಚ್ಚು ಹುಚ್ಚು ಪ್ರಶ್ನೆ ಕೇಳ್ತಿರ್ತಾರೆ. ನೋಡಿ ಏನು ಮಾಡಿ, ವಿತಸ್ತಿ ಮಾತ್ರ ಕೈಹಿ. ವಿತಸ್ತಿ ಮಾತ್ರಕ ಅಂದ್ರೆ ಏನು? ಪುಟ್ಟು ಬಾಣ, ಇಷ್ಟಿಷ್ಟೇ ಬಾಣಗಳು, ಇಷ್ಟು ಅದರಿಂದ ಹೊಡೆದ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ರಿವಾಲ್ವರ್ ಇದ್ದಾಗ ಚಿಕ್ಕದು, ಅದರಿಂದ ಸರಿ ಹೋಯ್ತು. ಅದು ಎಲ್ಲೂ ಡೌಟ್ ಇರಬಾರ್ದು. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಅದು ಶಾಸ್ತ್ರ. ಆ ರೀತಿ ನಮ್ಮ ಮಹಾಭಾರತ ಓದೋ ಅಭ್ಯಾಸ ರಾಮ ಯಾರಿಗೂ ಇಲ್ಲ. ಅದರಿಂದಾಗಿನೇ ಎಲ್ಲ ಮಕ್ಕಳು ಏನೋ ಪ್ರಶ್ನೆ ಕೇಳಿದ್ರೆ ಬೈದು ಸುಮ್ಮನೆ ಮಾಡಿಬಿಡ್ತಾರೆ ಅಷ್ಟೇ. ಓದಿದ್ರೆ ಪ್ರಶ್ನೆ ಬರುತ್ತಿರಲಿಲ್ಲ. ಶರೈಹಿ ವಿತಸ್ತಿ ಮಾತ್ರ ಕೈಹಿ ವಿತಸ್ತಿ ಅಂದರೆ ಇಷ್ಟೇ, ಇಷ್ಟು ವಿದೇಶಿ ವಿತಸ್ತಿ ಎಂದು ಕರೀತಾರೆ. ಚಿಕ್ಕ ಚಿಕ್ಕ ಬಾಣ, ಇದಾದ ದೊಡ್ಡ ಬಾಣಗಳಿದೆ. ಚಿಕ್ಕಂದರೆ ಗನ್ನಿಗೂ ವ್ಯತ್ಯಾಸ ಅಷ್ಟೇ. ಹತ್ರ ಬಂದು ತೀರ ಹತ್ರ ಇದ್ದು ಹೊಡಿಬೋದು, ಅವನಿಗೆ ಮುಟ್ಟಿ ಹೊಡಿಸ್ಬೋದು. ಆ್ಯಕ್ಚುಲಿ ರಿವಾಲ್ವರ್ ಇದ್ದರೆ ಅವನು ಇಟ್ಟು ಹೊಡಿಬೋದು. ಅಷ್ಟಾದರೂ ಅವ್ನು ಯಾರು ಮಾಡೋಕ್ಕಾಗಲ್ಲ. ಇದು ಹಾಗಲ್ಲ, ಗನ್ನಿಗೆ ಬಂದು ಡಿಸ್ಟೆನ್ಸ್ ಬೇಕೇ ಬೇಕು. ಬಾಣ ಎಲ್ಲೋ ಇದ್ದಾರೆ ಬಾಣ ಹೊಡಿತಾರೆ, ಅಷ್ಟು ದೂರ ಇದ್ದಾರೆ. ಆ ರೀತಿ ಹತ್ತಿರ ಇದ್ದ ಮಾಡೋದಕ್ಕಾಗೋದಿಲ್ಲ ಅಂತ ವಿತಸ್ತಿ ಅನ್ನೋ ಪದ ಉಪಯೋಗಿಸಿದ್ದಾರೆ. ಮುಂದೆ ಅನೇಕ ಸರ್ತಿ ಬರುತ್ತೆ ಈ ಮಾತುಗಳು. ವಿತಸ್ತಿ ಮಾತ್ರ ಕೈರ್ವಿಧಾಯತಂ. ಅವೇ ಅಂಥ ಬಾಣ ಹೇಗೆ ಹೊಡಿತಾರೆ? ಮತ್ತೆ ಪ್ರಶ್ನೆ ಬರ್ಬೋದು, ಅಂಥ ಬಾಣ ಹೇಗೆ ಹೊಡಿಲಕ್ಕೆ ಬರುತ್ತೆ? ಧನುಸ್ ಹೀಗಿರುತ್ತೆ ಅಂತ ಕೇಳಿದ್ರೆ ಹತ್ತಿರದಲ್ಲಿ ಇಟ್ಕೋತಾರೆ. ಗೊತ್ತಾಯ್ತಾ? ಇಲ್ಲಿ ಇಟ್ಕೊಬೋದಲ್ಲಿ, ಎಲ್ಲಿ ಇಟ್ಕೋತಾರೆ? ಹತ್ತಿರ ಇಟ್ಕೋತಾರೆ. ಈ ಎಂಡ್ ಇರುತ್ತಲ್ಲ ಚಿಕ್ಕ, ಅಲ್ಲಿ ಹೊಡಿತಾರೆ. ಆದರೆ ಕಾಮನ್ ಸೆನ್ಸ್ ಇದ್ದರೆ ಅವ್ರು ಏನು ದೊಡ್ಡ ವಿಷಯ ಅಲ್ಲೇ ಅಲ್ಲ. ಹೊಡೆಯೋದು ಕೆಲಸ ಆಗಬೇಕು ಅಂತಿದ್ರೆ ಮಾಡಕ್ಕೆ ಬರುತ್ತೆ. ಕೆಲಸ ಆಗಲೇಬೇಕು ಅಂತ ಹೇಗೋ ಮಾಡ್ತಾನೆ. ಇದು ದೇವರು ಅಂತೂ ಹೇಳೋದು ಸಾಧ್ಯನೇ ಇಲ್ಲ.
ಶರೈರ್ವಿತಸ್ತಿ ಮಾತ್ರಕೈರ್ವಿಧಾಯ ತಂ ನಿರಾಯುಧಂ ಪ್ರಿಯಾವಚ ಪ್ರಪಾಲಯನ್ ಜಘಾನನೈನಮಚ್ಯುತಃ. ಈ ಸ್ಟೇಜಲ್ಲಿ ರುಕ್ಮಿಣಿ ದೇವಿ ಹೇಳ್ತಾರೆ, ನಮ್ಮ ಅಣ್ಣ ಬಿಟ್ಟುಬಿಡು, ಕೃಷ್ಣ ದಯವಿಟ್ಟು ಬಿಟ್ಟುಬಿಡು ಅಂತ ಕೇಳಿದಾಗ, ಓ ಪ್ರಿಯಾವಚ, ರುಕ್ಮಿಣಿ ಕೇಳಿದ್ದು ಕೂಡ ನಮಗೆ ಈ ರೀತಿ ಅನ್ಕೋಬಾರ್ದು. ಅಣ್ಣ ಅಂತ ಅಭಿಮಾನ ಇತ್ತು ಅಲ್ಲ, ಲೋಕದೃಷ್ಟಿ ಅದು. ಅಣ್ಣ ತಮ್ಮಂದಿರು ತಪ್ಪು ಮಾಡಿದಾಗ ಒಂದು ಕನ್ಸಿಡರೇಷನ್ ಇರಬೇಕು. ಎಂಥ ಕನ್ಸಿಡರೇಷನ್? ಅದು ಪನಿಷ್ ಮಾಡಬೇಡ ಅಲ್ಲ, ಸ್ವಲ್ಪ ಕನ್ಸೆಷನ್ ತೋರಿಸು ಅಂತ ಅಷ್ಟೇ. ಪೂರ್ತಿ ಪನಿಷ್ ಮಾಡಬೇಡ ಅಂದರೆ ಅನ್ಯಾಯ, ಅದು ಹಾಗೆ ಕೇಳೋದಿಲ್ಲ. ಇಷ್ಟೊತ್ತು ಅವ್ರು ಏನು ಮಾಡಲಿಲ್ಲ. ಈ ಕೃಷ್ಣ ಹೊಡಿಲಕ್ಕೆ ಹೋದಾಗ, ಕೃಷ್ಣ ಹೊಡಿಲಕ್ಕೆ ಮಾಡಿದಾಗ ಕೃಷ್ಣ ಇವ್ರು ಬೇಡ ಅಂತ ಹೇಳ್ದ ಮಾಡಿದ್ರು ಅಷ್ಟೇ ಹೊರತು, ಇಲ್ಲದ ಏನು ಅನಿಸ್ತಿತ್ತು? ಸ್ವಂತ ಅಣ್ಣನಿಗೆ ಸ್ವಲ್ಪರೇ ಹೆಲ್ಪ್ ಮಾಡಬಾರ್ದಾ? ಪ್ರಾಣ ಹೋಗೋಕ್ಕಾರ ಸಹಾಯ ಮಾಡಬಾರ್ದಾ? ಇದಂತ ಪ್ರಿನ್ಸಿಪಲ್ ಅಂತ ಕೇಳ್ತಾರೆ ಜನ. ಅದಕ್ಕಾಗಿ ಏನು ಮಾಡಿದರು, ಈ ಸ್ಟೇಜಲ್ಲಿ ಬಿಟ್ಬಿಡು ಸಾಕು ಅಂತ ಹೇಳಿದ್ರು. ಈಗ ಯಾವಾಗಲೂ ಬಿಡು ಅಂತಲ್ಲ, ಈ ಸ್ಟೇಜಲ್ಲಿ ಇವತ್ತು ಬಿಟ್ಬಿಡು ಸಾಕು, ಅಷ್ಟು ಬದುಕ ಹೋಗು. ನೋಡೋದಕ್ಕೆ ಏನು ಅನಿಸ್ಬೇಕು? ಈಗ ನೀನು ತಂಗಿ ಮಾತು ಕೇಳ್ಬಿಟ್ಟಿದ್ದಾರೆ ಹೋಗು ಅಂತೇಳಿ. ಆಮೇಲೆ ಏನು ಅನ್ಬೇಕು ಅವನಿಗೆ? ಏನು ಅನಿಸ್ಬೇಕಾಗ? ಓ ತಂಗಿ ಬಿಡಿಸಲಿಲ್ಲ ಅನ್ಸ್ಕೋಬೇಕು. ಆ ಮೂಲಕ ಏನು ಮಾಡ್ಬೇಕು ಅವನು? ಅಂಥ ತಂಗಿ ನಾವು ವಿರೋಧ ಮಾಡಬಾರ್ದು ಅನ್ಕೋಬೇಕು. ಅವೆಲ್ಲ ಯೋಗ್ಯರಿ ಬರುತ್ತೆ, ಇವಳು ಅಯೋಗ್ಯರಿ ಎಲ್ಲಿ ಬರುತ್ತೆ? ಅವೆಲ್ಲ ಬರಲೇ ಇಲ್ಲ. ಇನ್ನು ಹಠ ಜಾಸ್ತಿ ಆಗುತ್ತೆ ಅಷ್ಟೇ ಹೊರತು ಬೇರೆ ಇಲ್ಲ. ಖಡ್ಗಮೀಶ್ವರ ಶರೈರ್ವಿತಸ್ತಿ ಮಾತ್ರಕೈರ್ವಿಧಾಯ ತಂ ನಿರಾಯುಧಂ ಪ್ರಿಯಾವಚ ಪ್ರಪಾಲಯನ್ ಜಘಾನನೈನಮಚ್ಯುತಃ. ಕೃಷ್ಣ ಅವನನ್ನ ತನ್ನ ಹೆಂಡತಿ ಮಾತನ್ನು ಕೇಳಿ ಅಂಬೋ ಹಾಗೆ ಕೊಲ್ಲದೆ ಬಿಟ್ಟ. ಕೃಷ್ಣನಿಗೆ ಗೊತ್ತು ತಾನು ಕೊಲ್ಲೋದಿಲ್ಲ, ಮುಂದೆ ಯಾರು ಕೊಲ್ತಾರೆ? ರುಕ್ಮಿಣ, ಬಲರಾಮ ಕೊಲ್ಲೋದು. ಆದರೆ ಯಾರ್ಯಾರ ಕೈ ಕೊಲ್ಸೋ ಅದೇ ಕೆಲಸ ಮಾಡೋದು. ಈಗ ನೆಪಕ್ಕಾಗಿ ಎಲ್ಲ ಅನೇಕ ಧರ್ಮಗಳನ್ನು ತೋರಿಸ್ಬಿಟ್ಟು ಸುಮ್ಮನೆ ಬಿಡಲಿಲ್ಲ. ಅಲ್ಲಿ ಕೂಡ ಏನು ಪಗಡೆ ಮುಂದೆ ಬರುತ್ತೆ. ಸ ಪಂಚ ಶರೈರ್ ನಿಬದ್ಧ ಪಂಚ ಜೋಡಿನಂ ವಿಧಾಯ ತಂ ವಿಸರ್ಜಯತ್ ಜಗಜ್ಜನಿತ್ರಯೋರಿತಂ ವಿಡಂಬನಂ ರಮೇಶಯೋ ನಿಬದ್ಧ ಪಂಚಚೂಡಿನಂ. ಅವನನ್ನ ಸುಮ್ಮನೆ ಬಿಡಲಿಲ್ಲ. ಐದು ಕಡೆ ಮಾತ್ರ ಕೂದಲುಳಿಸಿ ಪಂಚೂಡಾಕರ್ಮ ಅಂತ ಯಾತ ಕರೀತಾರೆ ಗೊತ್ತಾ? ಸ್ವಲ್ಪ ಕೂದಲುಳಿಸಿರ್ತಾರೆ ಅವತ್ತಿನ ದಿವಸ. ಪೂರ್ತಿ ತಲೆ ಬೋಳಿಸ್ಬಾರ್ದು. ಬೋಳಿಸಿದ್ರೆ ಅದೇನದು? ಮಂಗಲ. ಪೂರ್ತಿ ತಲೆ ಬೋಳಿಸೋದಿಲ್ಲ. ಗೊತ್ತಿಲ್ಲ, ಬೋಳಿಸ್ಬಿಟ್ರೆ ಗೊತ್ತಿಲ್ಲ ಅಂತ ಸ್ವಲ್ಪ ಕೂದಲು ಉಳಿಸ್ತಾರೆ. ಅದಕ್ಕೆ ಚೂಡ ಅಂತ ಕರೀತಾರೆ. ಚೂಡಾಕರ್ಮ ಅಂತ ಅದಕ್ಕೆ ಹೆಸರು. 5 ಕಡೆ ಕೂದಲು ಉಳಿಸ್ತಾರೆ ಕೃಷ್ಣ. 5 ಕಡೆ ಕೂದಲು ಉಳಿಸ್ಬಿಟ್ಟು ಅವನು ಕಳಿಸ್ತಾನೆ ಹೋಗುವಂತೆ. ಗೊತ್ತಾಯ್ತಾ? 5 ಕಡೆ ಯಾತಕ್ಕೆ ಕೊಡಿಸ್ತಾರೆ ಗೊತ್ತೇನು? ಅದೊಂದು ಆಗಿನ ಕಾಲದ ಪದ್ಧತಿ. ಯಾವನು ಈ ರೀತಿ 5 ಚೂಡ ಮಾಡಿಸಿ ಬಂದಿರ್ತಾನೋ ಅವ್ನು ಸೋತು ಮರ್ಯಾದೆ ಕಳ್ಕೊಂಡು ಬಂದಿರ್ತಾನೆ ಅಂತ ಗುರ್ತದು. ಗೊತ್ತಾಯ್ತಾ? ಅವ್ನು ನೋಡಿದರೆ ಪಾಪ ನೋಡಿದರೆ ಅವನ ಅವಸ್ಥೆ. ಯುದ್ಧಕ್ಕೆ ಹೋಗಿ ಸೋತು ಗೆದ್ದಿದ್ದು ಗುರುತೆ ಮಾಡಿ ಕಳಿಸ್ತಾ ಇದ್ರು. ರಸೀದ್ ಇದ್ದಾಗ ರಸೀದಿ ಸೀಲ್ ಹಾಕ್ತಾ ಕಳಿಸ್ತಾ ಇದ್ರು. ಇದು ಪದ್ಧತಿ. ಜಯದ್ರಥರು ಹಾಗೆ ಮಾಡ್ತಾರೆ. ಮುಂದೆ ಜಯದ್ರಥರು ಪಂಚಚೂಡಿನೇ ಮಾಡ್ತಾರೆ. ಇವೆಲ್ಲ ಒಂದು ಚೂಡ ಆದರೆ ಚೂಡಾಕರ್ಮ ಅಂತ ಕರೀತೀವಿ. 50 ವರ್ಷದಲ್ಲಿ ಚೂಡಾಕರ್ಮ ಮಾಡೋದು ಇವನಿಗೆ. 5 ಮಾಡಿ ಗುರ್ತಿಟ್ಟು ಪ್ರಿಯಾವಚ ಪ್ರಪಾಲಯನ್ ಜಘಾನನೈನಮಚ್ಯುತಃ ನಿಬದ್ಧ ಪಂಚಚೂಡಿನಂ ವಿಧಾಯ ತಂ ವಿಸರ್ಜಯತೆ ಜಗಜ್ಜನಿತ್ರಯೋರಿದಂ ವಿಡಂಬನಂ ರಮೇಶಯೋ. ಇದೆಲ್ಲ ಏನು ರುಕ್ಮಿಣಿ ಕೇಳೋದು, ಕೃಷ್ಣ ಬಿಡೋದು ಯಾತಕ್ಕೆ ಅಂತ ಕೇಳಿದರೆ ವಿಡಂಬನ. ಲೋಕದೃಷ್ಟಿಯೊಳಗೆ ಅಣ್ಣ ತಂಗಿಯನ್ನು ಸಂಬಂಧ ಇದ್ದ ಕಾಲಕ್ಕೆ ಸ್ವಲ್ಪ ಅವ್ರ ಬಗ್ಗೆ ಏನು ತೋರಿಸ್ಬೇಕು, ಆ ಥರ ವಿಶ್ವಾಸ ಇರಬೇಕು ಅಂತ ಹೇಳೋದಕ್ಕೋಸ್ಕರ ಮಾಡಿದ್ದು. ಪೂರ್ತಿ ಬಿಡು, ಕ್ಷಮಿಸಿ ಬಿಡು ಅವೆಲ್ಲ ಇಲ್ಲ. ಕೊಲ್ಲು ಬೇಡ ಅಷ್ಟೇ ಕೇಳಿದ್ರೆ ಅಷ್ಟೇ ಮಾಡಿದ ಕೃಷ್ಣ. ಯಾರು? ಸ್ವರೂಪ ರಾಕ್ಷಸ ಅವನು. ಯಾರ ಅವತಾರ ಅವನು? ಇಲ್ವಲ್ಲ. ಅದರಿಂದ ಅವನಿದೆ ಪಾರವಹಿಸ್ಕೊಂಡು ಮಾತಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಇದಕ್ಕೋಸ್ಕರ ಮಾಡಿದ್ದು. ತದೈಕಮಾನಸಾವಪಿ ಸ್ವಧರ್ಮ ಶಾಸಕೌ ನೃಣಾಂ ರಮಾಹರಿಶ್ಚ ತತ್ರತೌ ವಿಜಕೃತರ್ಹಿರ್ವಿಣಾ ತದಾ ಸದಾ ಏಕಮಾನಸೌ ಅಪಿ ಸ್ವಧರ್ಮ ಶಾಸಕೌ ನೃಣಾಂ ರಮಾ ಹರಿಃ ಚ ತತ್ರತೌ ವಿಜಹೃತು ಹಿ ರುಗ್ಮಿಣಾ. ತದಾ ಏಕಮಾನಸೌ ಅಪಿ. ಇಬ್ಬರು ಕೂಡ ನೀವು ಗೊತ್ತಿಲ್ಲ ಮಾಡು ಅವೆಲ್ಲ ಇಲ್ಲ ಅವರಲ್ಲಿ. ಅನಾದಿ ಕಾಲದಿಂದ ಎಂಥ ದಂಪತಿಗಳವರು? ನಿಜವಾದ ದಂಪತಿಗಳು. ವಿರೋಧ ಇದು ಯಾವ್ಯಾವ ಕಾಲಕ್ಕೂ ಎಷ್ಟೆಷ್ಟೂ ಇಲ್ಲ. ಆದರೂ ಸ್ವಧರ್ಮ ಶಾಸಕೌಂಡ್ರು ನಾವು ಜನರಿಗೆ ಧರ್ಮವನ್ನು ತೋರಿಸ್ಕೊಡ್ಬೇಕಾಗಿತ್ತು. ಅದಕ್ಕೋಸ್ಕರ ಹಾಗೆ ಮಾಡಿದರೆ ಹೊರತು ರಮಾ ಹರಿಶ್ಚ, ರಮಾ ರುಕ್ಮಿಣಿ, ಹರಿಹಿ ಕೃಷ್ಣ ಇಬ್ಬರು ಕೂಡ ವಿಜಕೃತರಿಹಿ ರುಕ್ಮಿಣ, ರುಕ್ಮಿಣಿಯೊಂದಿಗೆ ಅಂತ ವಿಹಾರವನ್ನು ಮಾಡಿದರೆ ಹೊರತು ಅಜ್ಞಾನ ಆಸಕ್ತಿ ಯಾವ ದೋಷಗಳು ಅಲ್ಲಿಲ್ಲ ಅಂತ ಹೇಳ್ತಾರೆ. ಅಸಾಸತಾದ ಸೌಹರಾಠರಿಂ ಶರಂಬುವರ್ಷಣ ಹರಿಶರಂ ಯಮೋಪಮಂ ಮುಮೋಚತಶ್ಚ ವಕ್ಷಸಿ ಶರೇಣ ತೇನ ತಾಡಿತಃ ಪಪಾತ ಮಂದಚೇಷ್ಟಿತಃ ಕಿರಾತ್ತಸಂಜ್ಞಗೋಮ ತ್ರಿನೇತ್ರ ದೋಷಣೇಚ್ಛಯ. ಅಥಾಸಸಾದ ಸೌಹರಾಟ್ ಹರಿಂ ಶರಾಂಬುವರ್ಷಣ ಹರಿಃ ಶರಂ ಯಮೋಪಮಂ ಮುಮೋಚ ತಸ್ಯ ವಕ್ಷಸಿ. ಅಥ
ಆಸಸಾದ ಸೌಭರಾಟ್ ಹರಿಂ ಶರಾಂಬುವರ್ಷಣ. ಆಗ ಸೌಭರಾಟ್ ಬಂದ. ಸೌಭರಾಟ್ ಯಾರು? ಸಾಲ್ವ ಬಂದ. ಈಗ ಹರಿಹಿ ಶರಂ ಯಮೋಪಮಂ. ಆಗ ಯಮನಂಥ ಬಾಣವನ್ನು ತಗೊಂಡು ಕೃಷ್ಣ ಏನು ಮಾಡ್ತಾರೆ, ಅವನ ಮೇಲೆ ತಸ್ಯ ವಕ್ಷಸಿ ಮುಮೋಚ, ಅವನ ಎದೆ ಹೊಡೆದ. ಇದು ಸರಿಯಾಗಿ ಹೋಗಿ ಯಮೋಪಮಂ. ಕೃಷ್ಣ ಬಾಣ ಬಿಟ್ಟ, ಯಮ ಇದ್ದಾಗಿತ್ತು ಅಂತ ಹೇಳಿದ. ಅರ್ಥ ಏನದಕ್ಕೆ? ಮೃತ್ಯು ಇದ್ದಾಗಿತ್ತು ಅಂತ ಅರ್ಥ. ಇನ್ನು ಸೇರಿಸ್ಕೋಬೇಕಂತ ಯಮದಂಡೋಪಮ ಅಂತ ಮಾಡ್ಕೋಬೇಕು. ಏನಂತ ಕರೀತಾರೆ ಅದಕ್ಕೆ? ಮಧ್ಯಮ ಪದ ಲೋಪಿ ಸಮಾಸ. ಮಧ್ಯಮ ಬಿಟ್ಟು ಬಿಡ್ತಾರೆ, ಮಧ್ಯದ ಪದ ಸೇರಿಸ್ಕೊಂಡು ಓದಬೇಕು ಅಂತ ಅರ್ಥ. ಯಮದಂಡ ಇದ್ದಾಗಿತ್ತು ಅಂತ ಅರ್ಥ. ಅಂದರೆ ಸಾಯೋದು ಗ್ಯಾರಂಟಿ ಅವರು. ಅಂಥ ಒಂದು ಬಾಣವನ್ನು ತಗೊಂಡು ಹೊಡೆದ. ಆ್ಯಕ್ಚುಲಿ ಯಮದಂಡೋಪವನ್ನು ಹೊಡೆದ ಸಾಯ್ಬೇಕಾಗಿತ್ತು. ಸಾಯಲಿಲ್ಲ ಅಂದರೆ ಕೃಷ್ಣ ಏನು ಮಾಡ್ತಾನೆ? ಈಗ ಸಾಯಿಸೋ ಉದ್ದೇಶ ಇಲ್ಲದೆ ಮುಂದೆ ಕೊಲ್ಲಕ್ಕೆ ಬಿಡ್ತಾನೆ. ಶರೇಣತೇನ ಪೀಡಿತ ಪಪಾತ ಮಂದಚೇಷ್ಟಿತ. ಅದರಿಂದ ನೆಲಕ್ಕೆ ಬಿದ್ದ ಮಂದಚೇಷ್ಟಿತರು ಎಚ್ಚೆತ್ತಬಹುದು, ಅಲ್ವಾಡ್ತಿದ್ದ ಸ್ಥಿತಿ ಬಂದ. ಚಿರಾತ್ತ ಸಂಜ್ಞಕೋ ಗಮ ತ್ರಿನೋತ್ರ ತ್ರಿನೇತ್ರ ಶೋಷಣೇಚ್ಛಯ. ಭಾಳ ಎಚ್ಚರ ಬಂತು, ಮದ್ದಿಂದ ಹೊರಟ. ಈ ತ್ರಿನೇತ್ರ ತೋಷಣೇಚ್ಛಯ, ತ್ರಿನೇತ್ರ ರುದ್ರದೇವರನ್ನು ಇನ್ನೂ ಮೆಚ್ಚಿಸಬೇಕು ಅಂತೇಳಿ ತಪಸ್ ಮಾಡಲಿಕ್ಕೆ ಅಂತ ಹೊರಟ. ಅಲ್ಲಿ ಸಮಸ್ತರಾಜ ಸನ್ನಿಧೌ ಯಾದವೀಂ ಮಹೀಮಹಂ ಕರಿಷ್ಯ ಇತ್ಯುದೀರ್ಯ ಸಹ ಯಥಾತ್ತಪೋತಿ ದುಶ್ಚರಂ ಅಥೋ ವಿವೇಶ ಕೇಶವ ಪುರೀಂ ಕುಶಸ್ಥಲೀಂ ಪ್ರಭು ಪ್ರಿಯಾಯುತೋಬ್ಜಾದಿಭಿಃ ಸಮೀಡಿತ ಸುರೇಶ್ವರೈಃ. ಸಮಸ್ತ ರಾಜ ಸನ್ನಿಧೌ, ಎಲ್ಲ ರಾಜರು ಕೇಳೋ ಪ್ರತಿಜ್ಞೆ ಮಾಡಿದವನು. ಯಾರು? ಸಾಲ್ವ. ಹೋಗ್ಬೇಕಾದ್ರೆ ಅಹಂ ನಾನು ಮಹೀಂ ಅಯಾದವೀಂ ಕರಿಷ್ಯೆ. ಮಹೀಂ ಅಯಾದವೀಂ ಕರಿಷ್ಯೆ. ಭೂಮಿಯಲ್ಲಿ ಯಾದವರೇ ಇರಬಾರ್ದು, ಆ ರೀತಿ ಮಾಡಿಬಿಡ್ತೇನೆ ಶಪಥ ಮಾಡಿ ಹೊರಟ. ಹಾಗಿದ್ದೇನು ತಾನೇ ಇಲ್ದಾಗಾದ. ಅವ್ರು ಇಲ್ದ ಮಾಡ್ತೇನೆ ಅಂತ ಹೊರಟ, ತಾನು ಇಲ್ದಾಗಾದ. ಕರಿಷ್ಯೆ ಇತಿ ಉದೀರ್ಯ ಸಹ ವ್ಯಥಾತ್ ತಪೋ ಅತಿ ದುಶ್ಚರ. ದೊಡ್ಡ ತಪಸ್ಸನ್ನು, ಉಳಿದವರು ಮಾಡ್ಲಿಕ್ಕಾಗದೇ ಇರೋ ದೊಡ್ಡ ತಪಸ್ಸನ್ನು ಅವನು ಮಾಡಿದ. ಅಥೋ ವಿವೇಶ ಕೇಶವ ಪುರೀಂ ಕುಶಸ್ಥಲೀಂ ಪ್ರಭು. ಕೃಷ್ಣ ದ್ವಾರಕ್ಕೆ ಹೊರಟ. ಈಗ ರುಕ್ಮಿಣಿ ಕಲ್ಯಾಣ, ಅದು ನಾಳೆ ದಿವಸ.